अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरुं वैष्णवांश श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादं सहगणललिता श्रीविशाखान्वितांश। हे कृष्ण करुणा सिन्धु दीनबन्धो जगत्पते गोपेश गोपिका कान्ता राधाकान्त नमोऽस्तुते। तप्तकाञ्चना गौराङ्गी राधे श्रीवृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ನಾವು ಗೋಪಾಲ್ಜಿಯು ಗೌರ್ ಗೋವಿಂದ ಸ್ವಾಮಿ ಅವರ ಪ್ರೀತಿಯ ವಿಗ್ರಹ ಈ ಒಂದು ಪುಸ್ತಕವನ್ನು ಓದ್ತಾ ಇದ್ದೀವಿ. ಇವತ್ತು ಕೊನೆಯ ಅಧ್ಯಾಯ 5 ಇದೇ ಲಾಸ್ಟ್ ಅಧ್ಯಾಯ. ಇದರಲ್ಲಿ ನಾವು ನಮ್ಮ ಇಸ್ಕಾನಿನ ಗುರು ವೃಂದದವರಲ್ಲಿ ಒಬ್ಬರಾದ ಶ್ರೀ ಗೌರ್ ಗೋವಿಂದ ಸ್ವಾಮಿ ಮಹಾರಾಜರ ಅವರ ಬಗ್ಗೆ ನಾವು ತಿಳ್ಕೊಬೋದು. ಅವರ ಸನ್ಯಾಸ ಹೇಗೆ ಸ್ವೀಕಾರ ಮಾಡಿದ್ರು, ಅವ್ರು ಹೇಗೆ ಪ್ರೀಚಿಂಗಲ್ಲಿ ತಮ್ಮನ್ನ ಅಳವಡಿಸ್ಕೊಂಡಿದ್ರು, ಮತ್ತು ಗೋಪಾಲ್ ಜಿಯು ಡಿ ಟಿ ಇವರಿಗೆ ಹೇಗೆ ಸಿಕ್ತು, ಮತ್ತು ಆ ಡಿ ಟಿಗೆ ಯಾವ ರೀತಿ ಸರ್ವಿಸ್ ಮಾಡ್ತಾಯಿದ್ರು, ಹೇಗೆ ಮಂದಿರವನ್ನು ಕಟ್ಟಿದ್ರು ಗೋಪಾಲ್ ಜಿವಿಗೋಸ್ಕರ, ಹೇಗೆ ಅಲ್ಲಿ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆ, ಅಧ್ಯಾಯ 5. ಗೋಪಾಲನ ಆಶೀರ್ವಾದವನ್ನು ಪಡೆದುಕೊಂಡು ಗೌರ ಗೋಪಾಲರು ಗದಗಿರಿಯಿಂದ ಕಟಕಕ್ಕೆ ತೆರಳಿದರು. ಅಲ್ಲೇ ಅವರು ರಾತ್ರಿಯನ್ನು ಕಳೆದರು. ಮರುದಿನ ಬೆಳಗ್ಗೆ ಅವರು ನಿಷ್ಠಾವಂತ ಗುರುಗಳನ್ನು ಹುಡುಕಿಕೊಂಡು ರೈಲ್ನಲ್ಲಿ ಹಿಮಾಲಯಕ್ಕೆ ತೆರಳಿದರು. 1989ರಲ್ಲಿ ನಡೆದ ಸಂಭಾಷಣೆಯಲ್ಲಿ ಗೌರ್ ಗೋವಿಂದ ಸ್ವಾಮಿಗಳು ಅವರ ಆ ದಿನಗಳನ್ನು ಅವರು ನೆನಪಿಸ್ಕೊಳ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾನು ಹುಟ್ಟಿದ್ದು ಇಲ್ಲೇ ಒರಿಸ್ಸಾದಲ್ಲಿ. ಇಲ್ಲಿ ಅನೇಕ ವೈಷ್ಣವರು ಇದ್ದಾರೆ. ಇಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರ ಅನೇಕ ಮಠಗಳಿವೆ. ಮತ್ತು ನನಗೆ ಅನೇಕ ವೈಷ್ಣವರು ನನಗೆ ಗೊತ್ತು. ನಾನು ವೈಷ್ಣವ ಕುಟುಂಬದಲ್ಲೇ ಹುಟ್ಟಿದ್ದೇನೆ. ಬಾಲ್ಯದಿಂದಲೂ ನಾನು ಮಹಾಪ್ರಭುವಿನ ಕಡೆಗೆ ಆಕರ್ಷಿತನಾಗಿದ್ದೇನೆ. ಬಾಲ್ಯದಿಂದಲೂ ನಾನು ಸಂಕೀರ್ತನ ಮಾಡ್ತಾ ಬಂದಿದ್ದೇನೆ. ರಾಧಾಕೃಷ್ಣ ದೇವರನ್ನ ಪೂಜಿಸ್ತಾ ಇದ್ದೆ. ಮತ್ತು ನಮ್ಮ ಕುಟುಂಬದವರೆಲ್ಲರೂ ಒಟ್ಟಿಗೆ ಕುಳಿತು ನಾವು ಭಾಗವತವನ್ನ ಅಧ್ಯಯನ ಮಾಡ್ತಾ ಇದ್ವಿ. ಅಂತಹ ಆಧ್ಯಾತ್ಮಿಕ ವಾತಾವರಣದಲ್ಲಿ ನಾನು ಹುಟ್ಟಿದೆ. ಆದರೆ ನಾನು ಅಪ್ಪಟ ಗುರುವಿನ ಹುಡುಕಾಟದಲ್ಲಿದ್ದೇನೆ. ಅದಕ್ಕಾಗಿ ನಾನು ಇಡೀ ಭಾರತದಾದ್ಯಂತ ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ನಾನು ಸಂಚಾರ ಮಾಡಿದೆ. ಅನೇಕ ವೈಷ್ಣವರನ್ನು ಭೇಟಿ ಮಾಡಿದೆ. ಆದರೆ ಯಾರ ಜೊತೆಯಲ್ಲೂ ನನಗೆ ತೃಪ್ತಿ ಆಗಲಿಲ್ಲ. ನಾನು ಮಾಧ್ಯಮಿಕ ಶಾಲಾ ಶಿಕ್ಷಕನಾಗಿದ್ದೆ. ನಾನು ನನ್ನ ನೌಕರಿಯನ್ನು ತ್ಯಜಿಸಿದೆ. ನಾನು ನನ್ನ ಕುಟುಂಬವನ್ನು ತ್ಯಜಿಸಿದೆ. ನನಗೆ 7 ಜನ ಮಕ್ಕಳಿದ್ರು. ನನಗೆ ಜಮೀನು, ಆಸ್ತಿ ಮತ್ತು 25 ವರ್ಷಗಳ ಪಿಂಚಣಿಯ ಜೊತೆಗೆ ಸರ್ಕಾರಿ ನೌಕರಿ ಕೂಡ ಇತ್ತು. ಆದರೆ ಎಲ್ಲವನ್ನು ನಾನು ತ್ಯಜಿಸಿದೆ ಮತ್ತು ಮನೆಯನ್ನು ತೊರೆದೆ. ನಾನು ಭಾರತದಾದ್ಯಂತ ಹುಡುಕಾಡಿದೆ ಮತ್ತು ಅನೇಕ ವೈಷ್ಣವರನ್ನು, ಅನೇಕ ಜ್ಞಾನಿಗಳನ್ನು ಮತ್ತು ಯೋಗಿಗಳನ್ನು ನಾನು ಭೇಟಿಯಾದೆ. ಅವರ ಜೊತೆ ಚರ್ಚೆಯನ್ನು ಮಾಡಿದೆ. ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮೈವ ಕೇವಲಂ
ಕಲೋ ನಾಸ್ತೇವ ಗತಿರ್ ಅನ್ಯಥಾ ಎಂದು ಶಾಸ್ತ್ರಗಳು ಪುರಾಣಗಳು ಹೇಳುತ್ತವೆ ಎಂದು ನಾನು ಅವರಿಗೆ ಹೇಳ್ತಿದ್ದೆ. ಕೇವಲ ಕೃಷ್ಣನ ದಿವ್ಯ ನಾಮಗಳನ್ನು ಜಪಿಸುವುದು ಯುಗ ಧರ್ಮದ ಏಕೈಕ ಧರ್ಮವಾಗಿದೆ. ಈ ಯುಗದ ಪ್ರಕ್ರಿಯೆಯಾಗಿದೆ. ವ್ಯಾಯಾಮ, ಹಠಯೋಗ, ಧ್ಯಾನ ಯೋಗಗಳನ್ನು ನಾವ್ಯಾಕೆ ಮಾಡಬೇಕು ಅಂತ ನಾನು ಚರ್ಚೆ ಮಾಡುತ್ತಿದ್ದೆ. ಕೊನೆಯದಾಗಿ ಅವ್ರು ನನಗೆ ಹೇಳ್ತಿದ್ರು, ಇಲ್ಲಿಂದ ಹೊರಡು. ನಾನು ಹೇಳ್ತಿದ್ದೆ, ಆಗಲಿ, ತುಂಬ ಧನ್ಯವಾದಗಳು, ನಾನು ಹೋಗುತ್ತೇನೆ. ಎಲ್ಲ ಸ್ಥಳಗಳಲ್ಲಿ ಅಲೆದಾಡಿದ ನಂತರ ಕೊನೆಗೆ ವೃಂದಾವನಕ್ಕೆ ಬಂದೆ. ಭಾರತದ ಎಲ್ಲ ಜಾಗಗಳು ಮುಗಿದ ನಂತರ ಕೊನೆಗೆ ವೃಂದಾವನಕ್ಕೆ ಹೋಗೋಣವೆಂದು ನಾನು ಅಂದುಕೊಂಡಿದ್ದೆ. ಇಲ್ಲಿ ನನಗೆ ಕೃಷ್ಣನ ಅನುಗ್ರಹ ಸಿಗುತ್ತದೆ ಎಂಬ ಪೂರ್ಣ ನಂಬಿಕೆ ನನ್ನಲ್ಲಿ ಇತ್ತು. ಆಗ ನಾನೊಬ್ಬ ಅಲೆದಾಡುವ ಸಾಧುವಾಗಿದ್ದೆ. ಆದರೆ ನಾನು ವಾಸ್ತವವಾಗಿ ಸಾಧುವಾಗಿರಲಿಲ್ಲ. ನಾನು ಸುಮ್ಮನೆ ಹಾಗೆಯೇ ಖಾವಿ ಬಟ್ಟೆಯನ್ನು ಧರಿಸಿದ್ದೆ. ಹಾಗಾಗಿ ಮೇಲ್ನೋಟಕ್ಕೆ ನಾನು ಒಬ್ಬ ಸಾಧುವಿನಂತೆ ಕಾಣುತ್ತಿದ್ದೆ. ರೈಲು ಟಿಕೆಟ್ ಖರೀದಿಸಲು ಹಣವಿಲ್ಲದೆ ಗೌರಗೋಪಾಲರು ಟಿಕೆಟ್ ಕಲೆಕ್ಟರ್ ಬಳಿ ಮಥುರಾಗೆ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ನೀಡುವಂತೆ ವಿನಂತಿಸಿದರು. ಆಗ ಸೆಪ್ಟೆಂಬರ್ 1974 ಸಮಯ. ಸ್ವಲ್ಪ ಸಮಯದವರೆಗೆ ಅವರು ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸಿದರು. ಅವರು ಒಂದೊಂದು ರಾತ್ರಿ ಒಂದೊಂದು ಆಶ್ರಮದಲ್ಲಿ ತಂಗುತ್ತಿದ್ದರು. ಒಂದು ಮಂದಿರದಲ್ಲಿ ಅವರಿಗೆ ಶಿಖವಿಲ್ಲದ ಕಾರಣ ಅಲ್ಲಿನ ಭಕ್ತರು ಅವರನ್ನು ಮಾಯಾವಾದಿ ಸನ್ಯಾಸಿ ಎಂದು ತಪ್ಪಾಗಿ ಭಾವಿಸಿ ಅವರನ್ನು ಮಂದಿರದಿಂದ ಹೊರಗೆ ಹಾಕಿದರು. ಕೆಲವು ದಿನಗಳ ನಂತರ ಅವರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಆಂದೋಲ ಸಂಸ್ಥೆಗೆ ಅಂದರೆ ಇಸ್ಕಾನ್ಗೆ ಬಂದರು. ವೃಂದಾವನದ ರಮಣ ರೇತಿಯಲ್ಲಿರುವ ಅವರ ಜಾಗಕ್ಕೆ ಬರುತ್ತಿದ್ದಂತೆಯೇ ಭಕ್ತರೊಬ್ಬರು ಅವರಿಗೆ ಸಂಸ್ಥೆಯ ನಿಯತಕಾಲಿಕ ಪತ್ರಿಕೆ ಅಂದರೆ ಮರಳಿ ಭಗವಂತನ ಎಡೆಗೆ ಈ ಒಂದು ಮ್ಯಾಗಝಿನನ್ನು ಅವರ ಕೈಯಲ್ಲಿ ಕೊಡ್ತಾರೆ. ಆ ಮ್ಯಾಗಝಿನ್ನಲ್ಲಿ ಅವರು ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಆಚಾರ್ಯ ಕೃಷ್ಣ ಕೃಪಾ ಶ್ರೀ ಮೂರ್ತಿ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ಚಿತ್ರವನ್ನು ನೋಡ್ತಾರೆ. ಅವರನ್ನು ನೋಡಿದ ತಕ್ಷಣವೇ ಅವರು ಆಕರ್ಷಿತರಾಗ್ತಾರೆ ಶ್ರೀಲ ಪ್ರಭುಪಾದರಿಗೆ. ಅವರು ಶ್ರೀಲ ಪ್ರಭುಪಾದರನ್ನು ಹೇಗಾದರೂ ಮಾಡಿ ಭೇಟಿಯಾಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಪ್ರಭುಪಾದರ ಕಾರ್ಯದರ್ಶಿಗಳು ಅವರಿಗೆ ಅವರ ಒಂದು ವೇಷಭೂಷಣ ನೋಡಿ, ಅವರ ಗಡ್ಡ ಮತ್ತು ಹರಿದ ಬಟ್ಟೆ ಮತ್ತು ಅವರ ಒಂದು ಕವಚಗಳನ್ನು ನೋಡಿಬಿಟ್ಟು ಶ್ರೀಲ ಪ್ರಭುಪಾದರ ಕೊಠಡಿಗೆ ಹೋಗೋದಕ್ಕೆ ಅವರಿಗೆ ಅನುಮತಿಯನ್ನು ನೀಡೋದಕ್ಕೆ ಹಿಂಜರಿತಾರೆ. ಆದರೆ ಇಲ್ಲಿ ಗೌರಗೋವಿಂದ ಸ್ವಾಮಿ ಅವರು ಏನು ಹೇಳ್ತಿದ್ದಾರೆ, ನಾನು ವೃಂದಾವನವನ್ನು ತಲುಪಿದಾಗ ಅಲ್ಲಿನ ಅನೇಕ ದೇವಾಲಯಗಳು ಮತ್ತು ಆಶ್ರಮಗಳು ನಾಮ ಸಂಕೀರ್ತನೆ ನಡೆಸುತ್ತಿರುವುದನ್ನು ಕಂಡು ಅದರ ಬಗ್ಗೆ ತಿಳಿಯಲು ಹುಡುಕಾಡಿದೆ. ನಾನು ಒಂದೊಂದೇ ದಿನ ಒಂದೊಂದು ಆಶ್ರಮದಲ್ಲಿದ್ದು ಅಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಗಮನಿಸುತ್ತಿದ್ದೆ. ಒಂದು ದಿನ ಒಂದು ಚಿಹ್ನೆ ಅಂದರೆ ಬೋರ್ಡ್ ನೋಡಿದ್ರು. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಆಂದೋಲನ ಸಂಸ್ಥೆ ಸಂಸ್ಥಾಪಕಾಚಾರ್ಯ ಕೃಷ್ಣ ಕೃಪಾ ಶ್ರೀಮೂರ್ತಿ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ. ಅದನ್ನು ನೋಡಿ ಅವರು ಅಲ್ಲಿಗೆ ಹೋಗ್ತಾರೆ. ಕಟ್ಟಡ ನಿರ್ಮಾಣ ಕಾರ್ಯ ಆಗಷ್ಟೇ ಪ್ರಾರಂಭವಾಗಿತ್ತು. ಆ ಸಮಯದಲ್ಲಿ ದೇವಾಲಯ ಇನ್ನೂ ಇರೋದಿಲ್ಲ, ಟೆಂಪಲ್ ಇನ್ನೂ ಆಗಿರೋದಿಲ್ಲ. ಯಾವಾಗ ತಾನೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು. ಮತ್ತು ಸಣ್ಣ ಸಣ್ಣ ಗುಡಿಸಲುಗಳು ಇದ್ದರು. ಶ್ರೀಲ ಪ್ರಭುಪಾದರ ಕೋಣೆ ಮಾತ್ರ ಸ್ವಲ್ಪ ಚೆನ್ನಾಗಿ ಇತ್ತು. ಉಳಿದದೆಲ್ಲ ಗುಡಿಸಲುಗಳಿದ್ರು. ಆ ಗುಡಿಸಲಿನಲ್ಲಿ ಭಕ್ತರು ವಾಸವಾಗ್ತಿದ್ರು. ಅನೇಕ ಗೃಹಸ್ಥರು ಕೂಡ ಇದ್ದರು. ಕೆಲವು ಗೃಹಸ್ಥರು ಅಲ್ಲೇ ದೇವಸ್ಥಾನದ ಹೊರಗಡೆ ಬಾಡಿಗೆ ಮನೆಗಳಲ್ಲಿ ವಾಸವಾಗಿದ್ದರು. ಸೊ ಇಲ್ಲಿ ಗೌರಗೋವಿಂದ ಸ್ವಾಮಿ ಮಹಾರಾಜ್ ಹೇಳ್ತಾರೆ, ನಾನು ದೇವಾಲಯದ ಆವರಣವನ್ನು ಪ್ರವೇಶಿಸಿದೆ ಮತ್ತು ಅನೇಕ ಪಾಶ್ಚಿಮಾತ್ಯ ಭಕ್ತರು ತಿಲಕ, ಶಿಖೆ ಮತ್ತು ಕಂಠಿಗಳನ್ನು ಧರಿಸಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಿರುವುದನ್ನು ನಾನು ನೋಡಿದೆ. ನಾನು ಬಹಳ ಪ್ರಭಾವಿತನಾದೆ. ಕೆಲವು ಭಕ್ತರು ನನಗೆ ಮರಳಿ ಭಗವಂತನ ಎಡೆಗೆ ಎಂಬ ಮ್ಯಾಗಝಿನ್ ಅನ್ನು ಕೊಟ್ಟರು. ಅದನ್ನು ಓದಿದ ಮೇಲೆ ನನಗೆ ಅನಿಸಿತು, ವಾವ್, ಇದು ತುಂಬ ಚೆನ್ನಾಗಿದೆ. ಇದನ್ನೇ ನಾನು ಹುಡುಕ್ತಾ ಇದ್ದೆ ಇಷ್ಟು ದಿನ. ಅದರಲ್ಲಿ ಚೈತನ್ಯ ಮಹಾಪ್ರಭುಗಳ ಸಂದೇಶಗಳಿದ್ದವು.
ಶ್ರೀಮದ್ ಭಾಗವತವು ಇತ್ತು ಅದರಲ್ಲಿ. ನಾನು ಒಬ್ಬ ಭಕ್ತರನ್ನು ಕೇಳಿದೆ. ಸಂಸ್ಥಾಪಕ ಆಚಾರ್ಯ ಕೃಷ್ಣ ಕೃಪಾ ಶ್ರೀಮೂರ್ತಿ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಇದ್ದಾರೆಯೇ? ಅದೃಷ್ಟವಶಾತ್ ಆ ಸಮಯದಲ್ಲಿ ಅವರು ಅಲ್ಲಿದ್ದರು, ವೃಂದಾವನದಲ್ಲಿ ಇದ್ರು. ನಾನು ಅವರನ್ನ ಭೇಟಿ ಆಗ್ಬೇಕಲ್ಲ ಅಂತ ಕೇಳ್ತಾರೆ. ಆ ಭಕ್ತರು ನನಗೆ ಹೇಳಿದರು, ಶ್ರೀಲ ಪ್ರಭುಪಾದರ ಕಾರ್ಯದರ್ಶಿಯೊಂದಿಗೆ ಮಾತನಾಡಿ, ಅವರು ಶ್ರೀಲ ಪ್ರಭುಪಾದರನ್ನ ಭೇಟಿಯಾಗಲು ವ್ಯವಸ್ಥೆ ಮಾಡಬಲ್ಲರು. ಆಗ ಆ ಸಮಯದಲ್ಲಿ ಕಾರ್ಯದರ್ಶಿಗಳು ಯಾರಾಗಿದ್ದಾರಂದ್ರೆ ಬ್ರಹ್ಮಾನಂದ ಸ್ವಾಮಿಗಳು. ಸೊ ಬ್ರಹ್ಮಾನಂದ ಸ್ವಾಮಿಗಳನ್ನ ಅವರು ಭೇಟಿ ಆಗ್ತಾರೆ. ಅವರು ಕೇಳ್ಕೊತಾರೆ, ದಯವಿಟ್ಟು ಶ್ರೀಲ ಪ್ರಭುಪಾದರನ್ನ ಭೇಟಿಯಾಗಲು ನನಗೆ ಅವಕಾಶ ಮಾಡಿಕೊಡಿ ಅಂತ ಬೇಡ್ಕೋತಾರೆ. ಅವ್ರು ಹೇಳಿದ್ರು, ನೀವು ಯಾಕೆ ಅವರನ್ನ ಭೇಟಿ ಆಗಬೇಕು ಅಂತ ಕೇಳ್ತಾರೆ. ಅದಕ್ಕೆ ಗೌರಗೋವಿಂದ ಸ್ವಾಮಿ ಮಹಾರಾಜ್ ಹೇಳ್ತಾರೆ, ನಾನು ಅವರಿಗೆ ಪ್ರಣಾಮಗಳನ್ನು ಮಾಡಬೇಕು, ನಾನು ಅವರಿಗೆ ಹೇಳಲು ಕೆಲವು ಮಾತುಗಳಿವೆ, ನಾನು ಅವ್ರ ಹತ್ರ ಮಾತಾಡಬೇಕು ಮತ್ತು ವಿಷಯ ತುಂಬ ಗಂಭೀರವಾಗಿದೆ, ಆದ್ದರಿಂದ ದಯವಿಟ್ಟು ಅವರನ್ನು ಭೇಟಿ ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಸೊ ಬ್ರಹ್ಮಾನಂದ ಸ್ವಾಮಿಗಳಿಗೆ ಅವರು ಪದೇ ಪದೇ ನಮಸ್ಕಾರವನ್ನ ಮಾಡ್ತಾ ಅವರಲ್ಲಿ ಜಾಸ್ತಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಓಕೆ. ಸೊ ಆಗ ಬ್ರಹ್ಮಾನಂದ ಸ್ವಾಮಿಗಳು ಶ್ರೀಲ ಪ್ರಭುಪಾದರ ಕೊಠಡಿಗೆ ಹೋಗ್ಬಿಟ್ಟು ಅವರು ಪ್ರಭುಪಾದರ ಹತ್ರ ಕೇಳ್ತಾರೆ, ಶ್ರೀಲ ಪ್ರಭುಪಾದ್ರೆ, ನಿಮ್ಮನ್ನ ನೋಡೋದಕ್ಕೆ, ನಿಮ್ಮ ದರ್ಶನಕ್ಕೆ ಯಾರೋ ಒಬ್ಬ ಸನ್ಯಾಸಿ ಬಂದಿದ್ದಾರೆ, ಅವ್ರನ್ನ ಕಳಿಸ್ಕೊಡ್ಲಾ ಒಳಗೆ ಅಂತ ಕೇಳ್ತಾರೆ. ಸೊ ಶ್ರೀಲ ಪ್ರಭುಪಾದರ ಅನುಮತಿ ಕೊಡ್ತಾರೆ. ನಂತರ ಶ್ರೀಲ ಪ್ರಭುಪಾದರ ಕೊಠಡಿಗೆ ಹೋದೆ ಅಂತ ಇವರು ಹೇಳ್ತಾ ಇದ್ದಾರೆ, ಗೌರಗೋವಿಂದ ಸ್ವಾಮಿ ಮಹಾರಾಜರು. ಆಗ ಮಧ್ಯಾಹ್ನವಾಗಿತ್ತು ಮತ್ತು ಶ್ರೀಲ ಪ್ರಭುಪಾದರು ಆಗಲೇ ಪ್ರಸಾದವನ್ನು ಮುಗಿಸಿ ಒಂದು ಕುರ್ಚಿಯ ಮೇಲೆ ಕುಳಿತಿದ್ದರು. ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸಿದೆ. ಮೊದಲ ನೋಟದಲ್ಲೇ ನನಗನಿಸಿತು, ಶ್ರೀಲ ಪ್ರಭುಪಾದರು ನನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲವರಾಗಿದ್ದಾರೆಂದು. ಅವರು ಕೇಳಿದರು, ನೀವು ಎಲ್ಲಿಂದ ಬಂದಿದ್ದೀರಿ? ನಿಮ್ಮ ಹೆಸರೇನು? ನನ್ನ ವೇಷಭೂಷಣಗಳನ್ನು ನೋಡಿ ಸನ್ಯಾಸ ತೆಗೆದುಕೊಂಡಿದ್ದೀರಾ ಎಂದು ಕೇಳಿದರು. ನಾನು ಸನ್ಯಾಸ ತೆಗೆದುಕೊಂಡಿಲ್ಲ ಎಂದೆ. ನಾನು ನಿಮಗೆ ಸನ್ಯಾಸ ಕೊಡುತ್ತೇನೆ ಎಂದು ಹೇಳಿದರು. ಆಗ ನನಗೆ ಅರ್ಥವಾಯಿತು, ಅವರು ಪ್ರಾಮಾಣಿಕ ಗುರು, ಏಕೆಂದರೆ ಅವರು ನನ್ನ ಹೃದಯವನ್ನ ತಿಳಿದಿದ್ದಾರೆ. ಇವರು ಚೈತ್ಯ ಗುರು, ನನಗೆ ಆಶ್ರಯ ನೀಡಬಲ್ಲ ಅಂತಹ ವ್ಯಕ್ತಿತ್ವವನ್ನು ನಾನು ಹುಡುಕುತ್ತಿದ್ದೆ. ನಾನು ಅವರಲ್ಲಿ ಆಶ್ರಯ ಪಡೆದೆ. ನನ್ನ ಹೃದಯವು ಸಹಜವಾಗಿ ಅವರತ್ತ ಆಕರ್ಷಿತವಾಯಿತು. ನನಗೆ ಕೃಷ್ಣ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು ಮತ್ತು ಪರಿಣಾಮವಾಗಿ ಅವರು ನನಗೆ ಸಹಾಯ ಮಾಡಿದರು. ಇದು ನನ್ನ ವೈಯಕ್ತಿಕ ಅನುಭವ. ನಾನು ಅನೇಕ ವೈಷ್ಣವರನ್ನು ಮತ್ತು ಶ್ರೀಲ ಪ್ರಭುಪಾದರ ಅನೇಕ ದೈವ ಸಹೋದರರನ್ನು ಅಂದರೆ ಗಾಡ್ ಬ್ರದರ್ಸ್ ಅವರನ್ನ ಭೇಟಿ ಮಾಡಿದ್ದೇನೆ. ಅವರಲ್ಲಿ ಕೆಲವರು ಈಗಲೂ ಒರಿಸ್ಸಾದಲ್ಲಿ ಇದ್ದಾರೆ, ಇಲ್ಲಿಗೆ ಬರುತ್ತಾರೆ. ಅವರು ಭುವನೇಶ್ವರಕ್ಕೆ ಬಂದಾಗ ಅವರು ನನ್ನ ನೋಡಲು ಇಲ್ಲಿಗೆ ಬರುತ್ತಾರೆ. ನಾನು ಅವರ ಬಳಿಗೆ ಹೋಗುವುದಿಲ್ಲ. ಗೌರ್ ಗೋಪಾಲ್ ಅವರ ಶೈಕ್ಷಣಿಕ ಅರ್ಹತೆಗಳನ್ನು ಕೇಳಿದ ನಂತರ ಶ್ರೀಲ ಪ್ರಭುಪಾದರು ಮರಳಿ ಭಗವಂತನ ಎಡೆಗೆ ನಿಯತಕಾಲಿಕೆ ಅಂದರೆ ಮ್ಯಾಗ್ಝಿನ್ ಅನ್ನ ಅವರು ಹಿಂದಿಗೆ ಭಾಷಾಂತರಿಸಲು ಅವರಿಗೆ ಸೂಚಿಸ್ತಾರೆ. ಶ್ರೀಲ ಪ್ರಭುಪಾದರು ಅವರ ಅನುವಾದವನ್ನು ಬಹಳ ಮೆಚ್ಚಿದ್ರು. ಅವರು ಅಷ್ಟು ಚೆನ್ನಾಗಿ ಅನುವಾದವನ್ನು ಮಾಡ್ತಾ ಇದ್ರು ಮತ್ತು ಇನ್ನೂ ಹೆಚ್ಚಾಗಿ ಅನುವಾದಗಳನ್ನ ಮಾಡಬೇಕು ಎಂದು ಅವರಿಗೆ ಆದೇಶವನ್ನ ಕೊಡ್ತಾರೆ. ಗೌರ್ ಗೋಪಾಲರು ಶ್ರೀಲ ಪ್ರಭುಪಾದರ ಮೊದಲ ಪುಸ್ತಕವಾದ ಇತರ ಗ್ರಹಗಳಿಗೆ ಸುಗಮ ಪ್ರಯಾಣ ಇದನ್ನು ಹಿಂದಿ ಭಾಷೆಗೆ ಅನುವಾದಿಸಿದರು. ಶ್ರೀಲ ಪ್ರಭುಪಾದರ ಮೊದಲ ಪುಸ್ತಕವಾದಂಥ ಇತರ ಗ್ರಹಗಳಿಗೆ ಸುಗಮ ಪ್ರಯಾಣ ಇದನ್ನ ಶ್ರೀ ಗೌರಗೋವಿಂದ ಸ್ವಾಮಿ ಮಹಾರಾಜ್ ಅವರು ಹಿಂದಿ ಭಾಷೆಗೆ ಅನುವಾದ ಮಾಡ್ತಾರೆ. ಭಾಷಾಂತರವನ್ನು ಮಾಡುವುದಲ್ಲದೆ ಅವರಿಗೆ ಹೇಳಿದ ಇತರ ಸೇವೆಗಳನ್ನು ಮಾಡ್ತಾ ಇದ್ರು. ಅವ್ರು ಬರೀ ಭಾಷಾಂತರಗಳಷ್ಟೇ ಅಲ್ಲ, ಇನ್ನೊಂದಷ್ಟು ಬೇರೆ ಸೇವೆಗಳನ್ನ ಮಾಡ್ತಾ ಇದ್ರು. ಅಡಿಗೆಯನ್ನ ಮಾಡ್ತಾ ಇದ್ರು, ಪಾತ್ರೆಯನ್ನು ತೊಳಿತಾ ಇದ್ರು, ದೇವಾಲಯವನ್ನು ಸ್ವಚ್ಛಗೊಳಿಸ್ತಿದ್ರು. ಕೆಲವು ತಿಂಗಳ ನಂತರ ಅವರು ಮುಂಬೈನಲ್ಲಿ ಶ್ರೀಲ ಪ್ರಭುಪಾದರಿಂದ ಮೊದಲ ದೀಕ್ಷೆಯನ್ನ ಹರಿನಾಮವನ್ನ ಪಡಿತಾರೆ ಮುಂಬೈನಲ್ಲಿ. ಆಗ ಅವರ ಹೆಸರು ಗೌರ ಗೋವಿಂದ ದಾಸ ಎಂದಾಯಿತು. ಕೆಲವು ತಿಂಗಳ ನಂತರ ಶ್ರೀಲ ಪ್ರಭುಪಾದರು ಪಶ್ಚಿಮ ಬಂಗಾಳದ ಮಾಯಾಪುರದಲ್ಲಿ ಅವರಿಗೆ 2ನೇ ದೀಕ್ಷೆಯನ್ನು ಕೊಟ್ಟರು. ಕೆಲವೇ ತಿಂಗಳಲ್ಲಿ ಅವರು 2ನೇ ದೀಕ್ಷೆಯನ್ನು ಕೂಡ
ತಗೊಳ್ತಾರೆ ಮತ್ತು ಅವರನ್ನು ಒರಿಸ್ಸಾದಲ್ಲಿ ಧರ್ಮ ಪ್ರಚಾರಕ್ಕೆ ಕಳುಹಿಸಿದರು. ಆ ಸಮಯದಲ್ಲಿ ಭಾಗವತ ದಾಸರು ಒರಿಸ್ಸಾದಲ್ಲಿ ಪ್ರಚಾರ ತಂಡದ ಮುಖ್ಯಸ್ಥರಾಗಿದ್ದರು. ಅವರು ಶ್ರೀಲ ಗೌರ್ ಗೋವಿಂದ ಸ್ವಾಮಿಗಳು ಹೇಗೆ ಸನ್ಯಾಸ ದೀಕ್ಷೆಯನ್ನು ಪಡೆದರು ಎಂಬುದನ್ನು ಸ್ಮರಿಸುತ್ತಾರೆ. ಯಾರು? ಒರಿಸ್ಸಾದ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾಗವತ ದಾಸರು ಅವರು ಹೇಳ್ತಾ ಇದ್ದಾರೆ ಇದನ್ನು, ಶ್ರೀಲ ಗೌರ್ ಗೋವಿಂದ ಸ್ವಾಮಿ ಮಹಾರಾಜರು ಹೇಗೆ ಸನ್ಯಾಸವನ್ನು ತಗೊಂಡ್ರು ಅಂತ. ಶ್ರೀಲ ಪ್ರಭುಪಾದರನ್ನು ಭೇಟಿಯಾಗಲು ನಾವು ರೈಲಿನಲ್ಲಿ ಹೈದರಾಬಾದ್ಗೆ ಹೋದೆವು. ಅಂದರೆ ಗೌರ್ ಗೋವಿಂದ ಸ್ವಾಮಿ ಮಹಾರಾಜ್ ಆ್ಯಂಡ್ ಭಾಗವತ ದಾಸರು ಇವರು ರೈಲಿನಲ್ಲಿ ಹೈದರಾಬಾದಿಗೆ ಹೋಗ್ತಾರೆ ಆ ವೇಳೆ ಶ್ರೀಲ ಪ್ರಭುಪಾದರನ್ನು ಭೇಟಿಯನ್ನು ಮಾಡೋದಕ್ಕೆ. ಶ್ರೀಲ ಪ್ರಭುಪಾದರು ನಮ್ಮನ್ನು ನೋಡಿದರು ಮತ್ತು ಗೌರ್ ಗೋವಿಂದ ದಾಸರನ್ನು ಕರೆದು, ನೀವೇಕಿಲ್ಲಿದ್ದೀರಿ? ಮರುದಿನ ಅವರನ್ನು ಭೇಟಿಯಾಗಿ ಗೌರ್ ಗೋವಿಂದರನ್ನು ವಿವರಣೆ ಕೊಡಲು ಹೇಳಿದರು. ಮರುದಿನ ಬೆಳಗ್ಗೆ ನಾವು ಶ್ರೀಲ ಪ್ರಭುಪಾದರ ಕೊಠಡಿಗೆ ಹೋದೆವು ಮತ್ತು ಗೌರ್ ಗೋವಿಂದರು ನಾವು ಅಲ್ಲಿಗೆ ಬಂದ ಉದ್ದೇಶವನ್ನು ತಿಳಿಸಿದರು. ನಂತರ ಗೌರ್ ಗೋವಿಂದ ದಾಸರು ಇದ್ದಕ್ಕಿದ್ದಂತೆ ಶ್ರೀಲ ಪ್ರಭುಪಾದರ ಕಡೆಗೆ ತಿರುಗಿ ಹೇಳಿದರು, ಪ್ರಭುಪಾದರೆ, ನಾನು ಸನ್ಯಾಸವನ್ನು ತೆಗೆದುಕೊಳ್ಳಬೇಕೆಂದಿದ್ದೇನೆ ಎಂದರು. ಪ್ರಭುಪಾದರು ಅವರ ಕಡೆ ನೋಡಿ ಹೇಳ್ತಾರೆ, ಆ ಸಮಯದಲ್ಲಿ ಅವರು ಕೊಠಡಿಯಲ್ಲಿ ಇಬ್ಬರೇ ಇದ್ರು. ಆ ಸಮಯದಲ್ಲಿ ಕೊಠಡಿಯಲ್ಲಿ ಹಲವಾರು ಸನ್ಯಾಸಿಗಳು ಮತ್ತು ಜಿಬಿಸಿಗಳು ಕೂಡ ಉಪಸ್ಥಿತರಿದ್ದರು. ಆ ಸಮಯದಲ್ಲಿ ಅನೇಕ ಹಿರಿಯ ಭಾರತೀಯ ಭಕ್ತರು ಕೂಡ ಇದ್ರು. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹಾಗಾದರೆ ನೀವು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ. ಅದಕ್ಕೂ ಮೊದಲು ನಾನು ನಿಮಗೆ ಸನ್ಯಾಸಿಯಾಗುವುದರ ಅರ್ಥವನ್ನು ವಿವರಿಸಲು ಬಯಸ್ತೀನಿ. ನಂತರ ಶ್ರೀಲ ಪ್ರಭುಪಾದರು ಸನ್ಯಾಸಿ ಆಗೋದಕ್ಕೆ ಏನು ಅರ್ಹತೆ ಬೇಕು ಅನ್ನೋದನ್ನು ವಿವರಿಸ್ತಾರೆ. ಸನ್ಯಾಸಿಗೆ ಕಾಮದ ಇಚ್ಛೆಯೂ ಇರಬಾರದು. ಒಂದು ಕ್ಷಣವೂ ಒಬ್ಬ ಮಹಿಳೆಯನ್ನು ಕುರಿತು ಚಿಂತಿಸಬಾರದು. ಸನ್ಯಾಸಿಯು ನಿರ್ಭಯನಾಗಿರುತ್ತಾನೆ. ಅವನು ಎಲ್ಲಿ ಬೇಕಾದರೂ ಹೋಗಿ ಪ್ರಚಾರ ಮಾಡುತ್ತಾನೆ. ಆ ಸ್ಥಳವು ಎಷ್ಟೇ ಅಪಾಯಕಾರಿಯಾಗಿದ್ದರೂ ಒಬ್ಬ ಸನ್ಯಾಸಿ ಎಂದಿಗೂ ತಾನು ಏಕಾಂಗಿ ಎಂದು ಯೋಚಿಸುವುದಿಲ್ಲ, ಏಕೆಂದರೆ ಗುರು ಮತ್ತು ಕೃಷ್ಣ ಯಾವಾಗಲೂ ತನ್ನೊಂದಿಗೆ ಇರುತ್ತಾರೆ ಎಂದು ಅವನಿಗೆ ಚೆನ್ನಾಗಿ ತಿಳಿದಿದೆ. ಇದನ್ನು ಹೇಳಿದ ನಂತರ ಶ್ರೀಲ ಪ್ರಭುಪಾದರು ಗೌರ್ ಗೋವಿಂದರನ್ನು ನೋಡಿ, ನಿಮಗೆ ಈಗ ಅರ್ಥವಾಯಿತೆ ಎಂದು ಕೇಳಿದರು. ಗೌರ್ ಗೋವಿಂದರು ಹೌದು ಶ್ರೀಲ ಪ್ರಭುಪಾದ ಎಂದು ಉತ್ತರಿಸಿದರು. ಆಗ ಶ್ರೀಲ ಪ್ರಭುಪಾದರು, ಸರಿ, ಪ್ರಸಾದ ತೆಗೆದುಕೊಳ್ಳೋಣ ಎಂದರು ಅಷ್ಟೆ. ಬನ್ನಿ ಪ್ರಸಾದ ತಗೊಳ್ಳೋಣ. ಹೌದಾ, ಕೊಡ್ತೀನಾ ಅಥವಾ ಇಲ್ವಾ ಅಂತ ಅವರು ಹೇಳಲಿಲ್ಲ. ಸನ್ಯಾಸವನ್ನು ಕೊಡ್ತೀನಾ ಅಥವಾ ಇಲ್ಲ ಅಂತ ಏನು ಅವರು ಆ ಸಮಯದಲ್ಲಿ ಹೇಳಿಲ್ಲ. ನಂತರ ನಾನು ಕಾರ್ಯದರ್ಶಿಯವರ ಕೊಠಡಿಗೆ ಹೋದದ್ದು ನೆನಪಿದೆ. ಅಲ್ಲಿ ಎಲ್ಲ ಸನ್ಯಾಸಿಗಳು ಮತ್ತು ಜಿಬಿಸಿಗಳು ಸೇರಿದ್ದರು. ಅವರೆಲ್ಲರೂ ತಮ್ಮಲ್ಲೇ ಚರ್ಚಿಸುತ್ತಿದ್ದರು. ಶ್ರೀಲ ಪ್ರಭುಪಾದರು ಹೌದು ಅಂದ್ರ ಅಥವಾ ಇಲ್ಲ ಅಂದ್ರ ನಮಗೇನು ಅರ್ಥ ಆಗಲಿಲ್ಲ. ಅದರ ನಂತರ ನಾವೆಲ್ಲರೂ ಶ್ರೀಲ ಪ್ರಭುಪಾದರೊಡನೆ ಮುಂದಿನ ಹಂತದ ಉತ್ಸವಗಳಿಗೆ ವೃಂದಾವನಕ್ಕೆ ಹೊರಟರು. ವೃಂದಾವನದಲ್ಲಿ ಉತ್ಸವದ ಕೊನೆಯ ದಿನದಂದು ಯಜ್ಞ ಕುಂಡವನ್ನು ನಿರ್ಮಿಸಲಾಯಿತು. ಮತ್ತೆ ಗೌರ್ ಗೋವಿಂದ ದಾಸ ಸ್ವತಃ ಆ ಕುಂಡದ ಅರ್ಚಕರಾಗಿದ್ದರು. ಕೆಲವು ತ್ರಿಪುರಾರಿ ಎಂಬುವರು ಮಾತ್ರ ಸನ್ಯಾಸ ಸ್ವೀಕರಿಸುವರು. ಸನ್ಯಾಸ ಸ್ವೀಕರಿಸುವವರಲ್ಲಿ ತ್ರಿಪುರಾರಿ ಅಂತಕ್ಕಂಥ ಒಬ್ಬರಿಗೆ ಸನ್ಯಾಸವನ್ನು ಸ್ವೀಕಾರ ಮಾಡೋದು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಬಟ್ ಅಲ್ಲಿ 2 ದಂಡಗಳಿದ್ದವು, 2 ಸನ್ಯಾಸಿ ವಸ್ತ್ರಗಳಿದ್ದವು. ಮತ್ತು ಆ 2ನೇ ದಂಡ ಮತ್ತು 2ನೇ ಸನ್ಯಾಸಿಯ ವಸ್ತ್ರ ಯಾರಿಗೆ ಕೊಡೋದು ಅಂತ ಯಾರಿಗೂ ಅಲ್ಲಿ ಗೊತ್ತಿರಲಿಲ್ಲ. ಇನ್ನೊಬ್ಬ ವ್ಯಕ್ತಿ ಯಾರು, 2 ಇದೆ ಅಂತ ಎಲ್ಲರಿಗೂ ಕನ್ಫ್ಯೂಸ್ ಆಯಿತು. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಸನ್ಯಾಸವನ್ನು ಸ್ವೀಕರಿಸ್ತಕ್ಕಂಥ ಅಭ್ಯರ್ಥಿಗಳು ಮುಂದೆ ಬಂದು ತಮ್ಮ ಸನ್ಯಾಸಿ ವಸ್ತ್ರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಗೌರ್ ಗೋವಿಂದ ಪ್ರಭುಗಳು ಆ ಸಮಯದಲ್ಲಿ ಅವರು ಯಜ್ಞದಲ್ಲಿ ಭಾಗಿಯಾಗಿದ್ರು, ಯಜ್ಞವನ್ನು ಮಾಡ್ತಾಯಿದ್ರು. ಮತ್ತು ಯಜ್ಞದ ಬೆಂಕಿಯ ಹಿಂದೆ ಅವರು ಬಂದು ಸನ್ಯಾಸ ವಸ್ತ್ರವನ್ನು ಸ್ವೀಕರಿಸಿದರು. ಸೊ ನಂತರ ಅವರು ಶ್ರೀಲ ಪ್ರಭುಪಾದರು ಅವರಿಗೆ ದಂಡವನ್ನು ಕೊಟ್ಟು ನಗುಮುಖದಿಂದ ಅವರನ್ನು ನೋಡಿ ಹೀಗೆ ಹೇಳಿದರು, ನಿಮಗೆ ಅರ್ಥವಾಗಿದೆ. ಅವರು ಸನ್ಯಾಸವನ್ನು ಸ್ವೀಕರಿಸಿದ ನಂತರ ಅನೇಕ ಸನ್ಯಾಸಿಗಳು ಮತ್ತು ಜಿಬಿಸಿಗಳು
ಅಲ್ಲಿರ್ತಕ್ಕಂಥ ಅನೇಕ, ಯಾಕೆಂದರೆ ಅವ್ರಿಗೆಲ್ಲರಿಗೂ ಒಂದು ಶಾಕ್ ಆಗಿತ್ತು, ಗೌರಗೋವಿಂದ ಸ್ವಾಮಿ ಮಹಾರಾಜರು ಇವಾಗಷ್ಟೇ ಬಂದಿದ್ದಾರೆ, ಆಗಲೇ ಸನ್ಯಾಸವನ್ನು ತಗೊಂಡ್ರು ಅಂತ. ಬಟ್ ಅಲ್ಲಿರ್ತಕ್ಕಂಥ ಕೆಲವರು GBCಗಳು ಮತ್ತು ಸನ್ಯಾಸಿಗಳು ಮತ್ತು ಭಾರತೀಯ ಸನ್ಯಾಸಿಗಳು ಅದನ್ನು ಏನು ಖಂಡನೆ ಮಾಡ್ತಾರೆ. ಗೌರಗೋವಿಂದರು ಹೇಗೆ ಸನ್ಯಾಸವನ್ನು ತೆಗೆದುಕೊಳ್ತಾರೆ, ಅವರು ಹೊಸ ಭಕ್ತರಲ್ವಾ, ಅವ್ರಿಗೆ ಹಾಗೆ ಕೊಡ್ತಾರೆ ಅಂತ ಶ್ರೀಲ ಪ್ರಭುಪಾದರು ಉತ್ತರವನ್ನು ಮಾಡ್ತಾರೆ. ಅವರು ಹುಟ್ಟಿನಿಂದಲೇ ಅವರು ಭಕ್ತರು, ನೀವು ಹೊಸಬರು ಅಂತ ಅವರಿಗೆ ಉತ್ತರವನ್ನು ಶ್ರೀಲ ಪ್ರಭುಪಾದರು ಕೊಡ್ತಾರೆ. ಶ್ರೀಲ ಪ್ರಭುಪಾದರನ್ನು ಭೇಟಿಯಾದ 9 ತಿಂಗಳ ಅವಧಿಯಲ್ಲಿ ಗೌರಗೋವಿಂದ ಸ್ವಾಮಿಗಳು ಪ್ರಥಮ, ದ್ವಿತೀಯ ಮತ್ತು ಸನ್ಯಾಸ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಸನ್ಯಾಸದ ನಂತರ ಗೌರಗೋವಿಂದ ಸ್ವಾಮಿ ಮಹಾರಾಜರು ಒರಿಸ್ಸಾಗೆ ಹಿಂದಿರುಗ್ತಾರೆ ಮತ್ತು ಪುರಿಯ ವೇದ ಭವನದಲ್ಲಿ ವಾಸವಾಗ್ತಾರೆ. ಅಲ್ಲಿಂದ ಅವರು ತನ್ನ ಹಳೆಯ ಸ್ನೇಹಿತ ಫಕೀರ್ ಚರಣ್ ಕುನಂಗೋಗೆ ಪತ್ರವನ್ನು ಬರೀತಾರೆ. ನಾನು ನನ್ನ ದಂಡದೊಂದಿಗೆ ಪುರಿಯ ವೇದ ಭವನದಲ್ಲಿ ವಾಸವಾಗಿದ್ದೇನೆ. ನೀವು ಇಲ್ಲಿಗೆ ಬರುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತು ನಾವೆಲ್ಲರೂ ಒಟ್ಟಾಗಿ ನನ್ನ ಪ್ರೀತಿಯ ಗೋಪಾಲ್ ಅವರ ಸ್ಥಳಕ್ಕೆ ಭೇಟಿ ನೀಡೋಣ. ಅಲ್ಲಿ ನಾವು ಸಂಕೀರ್ತನೆಯನ್ನು ಮಾಡೋಣ ಮತ್ತು ಸತ್ಸಂಗದಲ್ಲಿ ಗುರು ಗೌರಾಂಗರ ಸಂದೇಶವನ್ನು ಪ್ರಚಾರ ಮಾಡೋಣ. ಸೊ ಮೇ 30ನೇ ತಾರೀಕು 1975 ಅವರು ಮತ್ತೊಮ್ಮೆ ಫಕೀರ್ ಚರಣ್ ಅವರಿಗೆ ಇನ್ನೊಂದು ಪತ್ರವನ್ನು ಬರೀತಾರೆ. ಇದರಲ್ಲಿ ಏನು ಬರೀತಾರೆ, ಶ್ರೀಕೃಷ್ಣನ ಕೃಪೆಯಿಂದ ಭುವನೇಶ್ವರದ ಬನಿ ಬಿಹಾರದ ಬಳಿ ಸ್ವಲ್ಪ ಭೂಮಿಯನ್ನು ದಾನವಾಗಿ ಪಡೆದಿದ್ದೇವೆ. ಅಲ್ಲಿ ಇಸ್ಕಾನ್ ಕೇಂದ್ರವನ್ನು ಸ್ಥಾಪಿಸಿ ನಂತರ ನನ್ನ ಪ್ರೀತಿಯ ಗೋಪಾಲ್ ಅವರ ಸ್ಥಳದಲ್ಲಿ ಕೇಂದ್ರದ ಒಂದು ಶಾಖೆಯನ್ನು ಪ್ರಾರಂಭಿಸೋಣ ಅಂತ ಬರೀತಾರೆ. ಜುಲೈ 26, 1975 ಅವರು ಫಕೀರ್ ಚರಣ್ ಅವರಿಗೆ ಮತ್ತೊಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಏನಿತ್ತು ಅಂದರೆ, ಘನಶ್ಯಾಮಗಿರಿ ಮತ್ತು ಆತನ ಪತ್ನಿ ಈಗ ಗೋಪಾಲನನ್ನು ಒಪ್ಪಿಸಲು ಹಿಂದೇಟು ಹಾಕುತ್ತಿದ್ದಾರೆ. ನಾವು ಕೃಷ್ಣನಿಗೆ ಶರಣಾದರೆ ಮಾಯೆಯ ಇರುವಿಕೆಯ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಶ್ರೀಕೃಷ್ಣನು ಸರ್ವಶಕ್ತ ಯೋಗೇಶ್ವರ ಮತ್ತು ದೇವೋತ್ತಮ ಪರಮಪುರುಷನು. ಜೀವಾತ್ಮನು ಅವನ ಶಾಶ್ವತ ಸೇವಕ. ನಾವೆಲ್ಲರೂ ಅವನ ಶಾಶ್ವತ ಸೇವಕರು. ಅವನು ಭಕ್ತಿಯಿಂದ ಬಂಧಿಸಲ್ಪಟ್ಟಿದ್ದಾನೆ. ಕೃಷ್ಣನ ಭಕ್ತನು ಯಾವಾಗಲೂ ನಿರ್ಭಯನಾಗಿರುತ್ತಾನೆ. ಭಕ್ತ ಪ್ರಹ್ಲಾದನು ತನ್ನ ಅಸುರ ತಂದೆ ಹಿರಣ್ಯಕಶಿಪುವಿನಿಂದ ಎಷ್ಟು ನೋವನ್ನು ಅನುಭವಿಸಿದನು, ಆದರೆ ಪ್ರಹ್ಲಾದನು ಸಂಪೂರ್ಣವಾಗಿ ನಿರ್ಭಯನಾಗಿದ್ದನು ಮತ್ತು ಅವನು ತನ್ನ ತಂದೆಯ ಮೋಕ್ಷಕ್ಕಾಗಿ ದೇವರನ್ನು ಪ್ರಾರ್ಥಿಸಿದನು ಮತ್ತು ತನ್ನ ಹೃದಯದ ಅಗಾಧವಾದ ಔದಾರ್ಯವನ್ನು ತೋರಿಸುತ್ತದೆ. ಇದು ಭಕ್ತನ ಹೃದಯದ ಅಗಾಧವಾದಂಥ ಔದಾರ್ಯವನ್ನು ತೋರಿಸುತ್ತದೆ. ನನಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡಿ ಗೋಪಾಲನ ಬಗ್ಗೆ ಚರ್ಚಿಸಬೇಕೆಂಬ ಆಸೆ ಇದೆ, ಏಕೆಂದರೆ ಗೋಪಾಲ್ ಮತ್ತು ಅವನ ಸ್ಥಳವು ನನಗೆ ಅತ್ಯಂತ ಪ್ರಿಯವಾಗಿದೆ. ಈ ರೀತಿ ಫಕೀರ್ ಚರಣ್ ಅವರಿಗೆ ಪತ್ರದಲ್ಲಿ ಬರೀತಾರೆ. ಶ್ರೀಲ ಪ್ರಭುಪಾದರು ಗೌರಗೋವಿಂದ ಸ್ವಾಮಿಗಳಿಗೆ 3 ಮುಖ್ಯ ಆದೇಶವನ್ನು ನೀಡ್ತಾರೆ. ಒಂದು, ಅವರು ಇಂಗ್ಲಿಷ್ ಶ್ರೀಲ ಪ್ರಭುಪಾದರು ಏನೇನೆಲ್ಲ ಇಂಗ್ಲಿಷ್ ಅಲ್ಲಿ ಬರೆದಿದ್ದಾರೋ ಅವನ್ನೆಲ್ಲ ಒರಿಯಾ ಭಾಷೆಗೆ ಭಾಷಾಂತರಿಸಬೇಕು ಎಲ್ಲ ಪುಸ್ತಕಗಳನ್ನು. ಮತ್ತು ಭುವನೇಶ್ವರದಲ್ಲಿ ಎರಡನೇದು ಏನು ಅಂದರೆ ಭುವನೇಶ್ವರದಲ್ಲಿ ಭವ್ಯವಾದ ದೇವಾಲಯವನ್ನು ಅಂದರೆ ಇಸ್ಕಾನ್ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ಇರುತ್ತೆ. ಮೂರನೇದಾಗಿ ಪ್ರಪಂಚದಾದ್ಯಂತ ಪ್ರಚಾರವನ್ನು ಮಾಡಬೇಕು. ಗೌರಗೋವಿಂದ ಸ್ವಾಮಿಯವರು ಈ 3 ಆದೇಶವನ್ನು ತಮ್ಮ ಜೀವನದ ಉದ್ದಕ್ಕೂ ನಡೆಸ್ಕೊಂಡು ಬರ್ತಾರೆ. ಗೌರಗೋವಿಂದ ಸ್ವಾಮಿಯವರು ಅವುಗಳನ್ನು ಕೇಂದ್ರವಾಗಿ ಮತ್ತು ಆಧಾರವಾಗಿ ಪರಿಗಣಿಸಿ ಅವರು ತಮ್ಮ ಜೀವನವನ್ನು ಅವರ ಶ್ರೀಲ ಪ್ರಭುಪಾದರ ಒಂದು ಈ ಆದೇಶಗಳನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದೇ ಅವರ ಒಂದು ಜೀವನದ ಉದ್ದೇಶ ಅಂತ ಅದರ ಬಗ್ಗೆ ಅವರು ದುಡಿತಾರೆ. ಪ್ರತಿದಿನ ಅನುವಾದದ ನಿಗದಿತ ಭಾಗ ಮುಗಿಯುವವರೆಗೂ ಏನನ್ನೂ ತಿಂತಿರಲಿಲ್ಲ. ಸೊ ಹಾಗಾಗಿ ಪ್ರತಿದಿನ ಅವರು ಅನುವಾದವನ್ನು ಮಾಡ್ತಾಯಿದ್ರು. ಅನುವಾದ ಅವರೊಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಇಷ್ಟು ಅನುವಾದ ಮಾಡಬೇಕು ಅಂತ. ಅದು ಅನುವಾದ ಆಗೋವರೆಗೂ ಅವರು ಏನು ಕೂಡ ಅವರು ಪ್ರಸಾದವನ್ನು ಸ್ವೀಕಾರ ಮಾಡ್ತಿರ್ಲಿಲ್ಲ. ಇದನ್ನು ದಿನ ಪಾಲನೆ ಮಾಡ್ತಾರೆ, ಯಾವತ್ತೋ ಒಂದು ದಿನ ಅಲ್ಲ, ದಿನ ಪಾಲನೆ ಮಾಡ್ತಾಯಿದ್ರು. ಸೊ ದೀರ್ಘಕಾಲ ವಿದೇಶಿ ಪ್ರಯಾಣ ಮಾಡಿದಾಗಲೂ ಅವರು ತಮ್ಮ
ತಮ್ಮ ಏನು ಗುರುದೇವರು ಅಂದರೆ ಶ್ರೀಲ ಪ್ರಭುಪಾದರು ನೀಡಿರ್ತಕ್ಕಂತಹ ಅನುವಾದ ಕಾರ್ಯವನ್ನು ಪೂರ್ಣಗೊಳಿಸಿದ ನಂತರೇ ಅವರು ಪ್ರಸಾದವನ್ನು ಸ್ವೀಕರಿತಾ ಇದ್ರು ಅಥವಾ ವಿಶ್ರಾಂತಿಯನ್ನು ಪಡಿತಾ ಇದ್ರು. ಈ ಅಭ್ಯಾಸವನ್ನು ಅವರು ಜೀವನದ ಉದ್ದಕ್ಕೂ ಅವರು ತಮ್ಮ ಉಸಿರಿರೋವರೆಗೂ ಅವರು ಪಾಲನೆ ಮಾಡ್ತಾರೆ. 1 ದಿನ ಅಥವಾ 2 ದಿನದ ಪಾಲನೆ ಅಲ್ಲ, ಜೀವನದ ಉದ್ದಕ್ಕೂ ಅವರು ಪಾಲನೆಯನ್ನು ಮಾಡ್ತಾರೆ. ಶ್ರೀಲ ಪ್ರಭುಪಾದರ ಆದೇಶವನ್ನು ಅನುಸರಿಸುತ್ತಾ ಗೌರ್ ಗೋವಿಂದ್ ಮಹಾರಾಜರು ಒರಿಸ್ಸಾ ರಾಜ್ಯದಲ್ಲಿ ಅನೇಕ ಪ್ರಚಾರ ಕಾರ್ಯಗಳಿಗೆ ಪ್ರೇರಣೆಯನ್ನು ನೀಡಿದರು ಮತ್ತು ಅವುಗಳ ಮುಂದಾಳತ್ವವನ್ನು ವಹಿಸಿಕೊಂಡರು. ಅವರು ಪಾದಯಾತ್ರೆ, ಉತ್ಸವ ಮತ್ತು ನಾಮಹಟ್ಟ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದರು ಒರಿಸ್ಸಾದಲ್ಲಿ. ಇದರ ಪರಿಣಾಮವಾಗಿ ಆ ಪೌರಾಣಿಕ ನೆಲದ ಸಾವಿರಾರು ನಿವಾಸಿಗಳು ತಮ್ಮ ಆಧ್ಯಾತ್ಮಿಕ ಮೌಲ್ಯಗಳನ್ನು ಕಂಡುಕೊಳ್ಳಲು ಮತ್ತು ಈ ಮಹಾಮಂತ್ರವನ್ನು ಜಪವನ್ನು ಸ್ವೀಕರಿಸಲು ಕಾರಣರಾದರು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸುಶೀಲ ಗೌರ್ ಗೋವಿಂದ್ ಸ್ವಾಮಿ ಮಹಾರಾಜರು ತಮ್ಮ ಗುರುದೇವರ ನಿರ್ದೇಶನದಂತೆ 1985ರಲ್ಲಿ ಪ್ರಚಾರದ ಉದ್ದೇಶಕ್ಕಾಗಿ ವಿದೇಶಿ ಪ್ರವಾಸವನ್ನು ಅವರು ಪ್ರಾರಂಭಿಸ್ತಾರೆ. ಅವರ ಒಂದು ಕಾಲು ಊನವಾಗಿದ್ದರೂ ನಂತರ 11 ವರ್ಷಗಳ ಕಾಲ ಅವರು ಈ ಸೇವೆಯನ್ನು ಮುಂದುವರಿಸ್ತಾರೆ. ಗೌರ್ ಗೋವಿಂದ ಸ್ವಾಮಿಗಳು ತಮ್ಮ ದೃಢವಾದ ಪ್ರಚಾರ ಮತ್ತು ಶಾಸ್ತ್ರಜ್ಞಾನದಲ್ಲಿ ಪಾಂಡಿತ್ಯಕ್ಕೆ ಪ್ರಖ್ಯಾತರಾಗಿದ್ದರು. ಅವರು ತಮ್ಮ ಪ್ರತಿಯೊಂದು ಮಾತಿಗೂ ವೈದಿಕ ಸಾಹಿತ್ಯದಲ್ಲಿರುವ ಪ್ರಮಾಣಗಳೊಂದಿಗೆ ಸಾಬೀತುಪಡಿಸ್ತಾ ಇದ್ರು. ಶ್ರೀಲ ಪ್ರಭುಪಾದರ ಮತ್ತೊಬ್ಬ ಹಿರಿಯ ವೈಷ್ಣವರಾದ ಮಹಾನಿಧಿ ಸ್ವಾಮಿಗಳು ಗೌರ್ ಗೋವಿಂದ ಸ್ವಾಮಿ ಅವರ ಉಪನ್ಯಾಸಗಳನ್ನು ನೆನಪಿಸಿಕೊಳ್ತಾರೆ. ಅವರು ತುಂಬ ಚೆನ್ನಾಗಿ, ಮಹಾನಿಧಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಗೌರ್ ಗೋವಿಂದ ಸ್ವಾಮಿ ಮಹಾರಾಜರ ಬಗ್ಗೆ. ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಏನಂತ ಹೇಳ್ತಾರೆ, ಒಬ್ಬ ವ್ಯಕ್ತಿಯು ಮಾತನಾಡುವ ವಿಷಯದ ಮೂಲಕ ಅವರ ಹೃದಯವು ಯಾವ ಸ್ಥಾನದಲ್ಲಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಗೌರ್ ಗೋವಿಂದ್ ಸ್ವಾಮಿ ಮಹಾರಾಜರ ಜೀವನ ಚರಿತ್ರೆ ಮತ್ತು ಬೋಧನೆಗಳಿಂದ ಹೊರಹೊಮ್ಮುವ ಒಂದು ವಿಚಾರವೆಂದರೆ ಅದು ಕೇವಲ ಕೃಷ್ಣ ಪ್ರೇಮ. ವಾಸ್ತವವಾಗಿ ಅವರು ಸ್ವತಃ ತುಂಬ ಉತ್ಸಾಹ ಮತ್ತು ಆನಂದದಿಂದ ಇರುವುದನ್ನು ನಾವು ನೋಡಿದ್ದೇವೆ. ಅವರು ತುಂಬ ಆನಂದಮಯ ವ್ಯಕ್ತಿ ಅಂತ ಹೇಳ್ತಾರೆ. 1991ರಲ್ಲಿ ಭಗವಾನ್ ನಿತ್ಯಾನಂದ ಪ್ರಭುಗಳ ಆವಿರ್ಭಾವದ ದಿನದ ಅತ್ಯಂತ ಶುಭ ದಿನವಾದ ನಿತ್ಯಾನಂದ ತ್ರಯೋದಶಿಯಂದು 16 ವರ್ಷಗಳ ಸತತ ಪ್ರಯತ್ನದ ನಂತರ ಗೌರ್ ಗೋವಿಂದ್ ಸ್ವಾಮಿ ಮಹಾರಾಜರು ಭುವನೇಶ್ವರದಲ್ಲಿ ಶ್ರೀಲ ಪ್ರಭುಪಾದರ ಆದೇಶದಂತೆ ಭವ್ಯವಾದ ಮತ್ತು ಬೃಹತ್ ಕೃಷ್ಣ ಬಲರಾಮ ದೇವಾಲಯಗಳನ್ನು ಉದ್ಘಾಟಿಸಿದರು. ಅಂದಿನಿಂದ ಶ್ರೀಕೃಷ್ಣ ಬಲರಾಮ ದೇವಾಲಯವು ಪ್ರತಿ ವರ್ಷ 100,000 ಪ್ರವಾಸಿಗರನ್ನು ಆಕರ್ಷಿಸುವ ಒಂದು ಅಭಿವೃದ್ಧಿ ಯೋಜನೆಯಾಗಿ ಬೆಳೆದಿದೆ. ಘನಶ್ಯಾಮ ಗಿರಿಯವರ ತಂದೆ ಗೋಪಿನಾಥ್ ಗಿರಿಯವರು 1964ರಲ್ಲಿ ಈ ಪ್ರಪಂಚವನ್ನು ತೊರೆದರು. ನಂತರ 1964ರಿಂದ 1992ರವರೆಗೆ ಘನಶ್ಯಾಮ ಗಿರಿಯವರಿಗೆ ಗೋಪಾಲನ ಸೇವೆಯನ್ನು ವಹಿಸಲಾಗಿತ್ತು. ಅವರು ತಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಸ್ವಲ್ಪ ಸಮಯದ ನಂತರ ಅವರಿಗೆ ಗೋಪಾಲನ ಸೇವೆಯನ್ನು ಮಾಡೋದಕ್ಕೆ ಸಾಕಷ್ಟು ಸಹಾಯ ಅವರಿಗೆ ಸಿಗ್ತಾ ಇರಲಿಲ್ಲ. ಗೋಪಾಲನ ಸೇವೆಯನ್ನು ಹೇಗೆ ಮುಂದುವರಿಸೋದು ಅಂತ ಅವರು ಚಿಂತನೆ ಮಾಡ್ತಿರುವಾಗ ಅವರಿಗೆ ನೆನಪಾಗಿದ್ದು ಅವರ ಸೋದರ ಸಂಬಂಧಿಯಾಗಿರ್ತಕ್ಕಂಥ ಬ್ರಜಬಂಧು ಮಾಣಿಕ್, ಅಂದರೆ ಶ್ರೀಲ ಗೌರ್ ಗೋವಿಂದ್ ಸ್ವಾಮಿ ಮಹಾರಾಜ್ ಅವರು ಯೋಚನೆ ಮಾಡ್ತಾರೆ. ಘನಶ್ಯಾಮಗಿರಿ ಅವರು ಯೋಚನೆ ಮಾಡ್ತಾರೆ. ಅವರು ಇವಾಗ ಗೌರ್ ಗೋವಿಂದ ಸ್ವಾಮಿ ಅವರು ಇಸ್ಕಾನ್ನಲ್ಲಿ ಒಬ್ಬ ಸನ್ಯಾಸಿ ಗುರುಗಳಾಗಿದ್ದಾರೆ. ಗೌರ್ ಗೋವಿಂದ ಸ್ವಾಮಿ ಮಹಾರಾಜ ಅಂತ ಎಲ್ಲರೂ ಕರೀತಾರೆ. ಗೌರ್ ಗೋವಿಂದ ಸ್ವಾಮಿ ಮಹಾರಾಜರಿಗೆ ಗೋಪಾಲನ ಮೇಲೆ ಅಪಾರವಾದಂಥ ಭಕ್ತಿ ಇದೆ. ಗೋಪಾಲನ ಸೇವೆಯನ್ನು ಮುಂದುವರಿಸೋದಕ್ಕೆ ಅವರೊಬ್ಬರೇ ಸರಿಯಾದ ವ್ಯಕ್ತಿ ಅಂತ ಘನಶ್ಯಾಮಗಿರಿಯವರು ನಿರ್ಧರಿಸ್ತಾರೆ. ಈ ನಡುವೆ ಗೌರ್ ಗೋವಿಂದ್ ಸ್ವಾಮಿಗಳು ಗೋಪಾಲನ ದರ್ಶನ ಮಾಡಲು ಗದಗಿರಿಗೆ ನಿಯಮಿತವಾಗಿ ಬರುತ್ತಿದ್ದರು. ಅವರು ಪ್ರತಿಯೊಂದು ಸಲ ಪ್ರಚಾರ ಮಾಡೋದಕ್ಕೆ ವಿದೇಶಕ್ಕೆ ಹೋಗುವ ಮುನ್ನ ಮತ್ತು ವಿದೇಶದಿಂದ ಬಂದ ನಂತರ ಅವರು ಗೋಪಾಲನ ಆಶೀರ್ವಾದವನ್ನು ಪಡೆಯುವುದಕ್ಕೆ ಅವರು ಗದಗಿರಿಗೆ ಯಾವಾಗಲೂ ಹೋಗ್ತಾ ಇದ್ರು. 1989ರಲ್ಲಿ ಗೌರ್ ಗೋವಿಂದ ಸ್ವಾಮಿಗಳು ಭುವನೇಶ್ವರದ ದೊಡ್ಡ ಇಸ್ಕಾನ್ ಮಂದಿರದಿಂದ ಭಕ್ತರನ್ನು ಗದಗಿರಿಗೆ ಅವಾಗವಾಗ ಕರೆ ತರೋದಕ್ಕೆ ಪ್ರಾರಂಭ ಮಾಡಿದ್ರು, ವಿದೇಶಿ ಭಕ್ತರನ್ನು.
ಇಲ್ಲಿ ಅಲ್ಲಿ ಹೋಗಿ ಅವ್ರು ಏನು ಮಾಡ್ತಿದ್ರು, ಅವರೆಲ್ಲ ಸೇರಿ ಶ್ರೀಮತಿ ರಾಧಾರಾಣಿ ಆವಿರ್ಭಾವದ ದಿನ ಅಂದರೆ ರಾಧಾಷ್ಟಮಿಯ ಉತ್ಸವವನ್ನು ಅಲ್ಲಿ ಆಚರಿಸ್ತಾ ಇದ್ರು. ಇದನ್ನು ಅವರು ಕೀರ್ತನೆ, ಪ್ರವಚನೆ ಮತ್ತು ಪ್ರಸಾದದೊಂದಿಗೆ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು. ಮತ್ತು ಅನೇಕ ಸ್ಥಳೀಯ ಗ್ರಾಮಸ್ಥರು ಕೂಡ ಅಲ್ಲಿ ಉತ್ಸಾಹದಿಂದ ರಾಧಾಷ್ಟಮಿ ಫೆಸ್ಟಿವಲ್ನಲ್ಲಿ ಭಾಗವಹಿಸ್ತಾ ಇದ್ರು. ಸೊ ಮತ್ತೊಮ್ಮೆ ಘನಶ್ಯಾಮಗಿರಿಯವರು ಗೋಪಾಲನ ಸೇವೆಯ ಜವಾಬ್ದಾರಿಯನ್ನು ಗೌರಗೋವಿಂದ ಸ್ವಾಮಿ ಮಹಾರಾಜರಿಗೆ ಒಪ್ಪಿಸೋದಕ್ಕೆ ನಿರ್ಧಾರ ಮಾಡ್ತಾರೆ. ಅವರು ಗೌರಗೋವಿಂದ ಸ್ವಾಮಿ ಮಹಾರಾಜರೊಂದಿಗೆ ಈ ವಿಷಯದ ಬಗ್ಗೆ ಚರ್ಚಿಸಿದರು ಮತ್ತು ಗೌರಗೋವಿಂದ ಸ್ವಾಮಿ ಮಹಾರಾಜರು ಬಹಳ ಸಂತೋಷದಿಂದ ಜವಾಬ್ದಾರಿಯನ್ನು ಸ್ವೀಕರಿಸೋದಕ್ಕೆ ಒಪ್ಪಿಕೊಂಡ್ರು. ಆದರೆ ಸ್ವಲ್ಪ ದಿನ ಕಳೆದಂತೆ ಘನಶ್ಯಾಮಗಿರಿ ಅವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ, ಬೇರೆ ಆಲೋಚನೆಗಳು ಬರತೊಡಗುತ್ತೆ. ಏನಂತ, ಅನೇಕ ವಿದೇಶಿಯರಿಗೆ ಗುರುವಾಗಿರ್ತಕ್ಕಂತಹ ಗೌರಗೋವಿಂದ ಸ್ವಾಮಿಗಳಿಗೆ ಗೋಪಾಲನನ್ನು ನಾವು ಹಸ್ತಾಂತರಿಸಿದ್ರೆ ಅಂದರೆ ಕೊಟ್ಟರೆ, ಆಗ ಗೋಪಾಲನು ವಿದೇಶಿಯರ ಸೊತ್ತಾಗ್ತಾನಲ್ಲ. ಹೀಗೆ 1 ವರ್ಷ ಅವರು ಹಿಂಜರಿತಾರೆ. 1 ವರ್ಷ ಆಯಿತು ಕೊಡೋದಕ್ಕೆ ಹಿಂಜರಿತಾರೆ. ಘನಶ್ಯಾಮಗಿರಿಯವರ ಒಂದು ಈ ಹಿಂಜರಿಕೆಯನ್ನು ನೋಡಿ ಗೌರಗೋವಿಂದ ಸ್ವಾಮಿ ಮಹಾರಾಜರಿಗೆ ನಿರಾಶರಾಗ್ತಾರೆ. ಘನಶ್ಯಾಮಗಿರಿ ತನ್ನ ಮನಸ್ಸನ್ನು ಬದಲಾಯಿಸಿದ ಘಟನೆಯನ್ನು ಅವರು ನೆನೆಸ್ಕೊಳ್ತಾರೆ. ಸೊ ಅವರು ಹಿಂಜರಿತಾ ಇರ್ತಾರೆ ಗೌರಗೋವಿಂದ ಸ್ವಾಮಿ ಮಹಾರಾಜರಿಗೆ ಡಿಟಿಯನ್ನು ಕೊಡೋದಕ್ಕೆ. ಬಟ್ ಇನ್ನೊಂದು ಸಲ ಅವರು ತನ್ನ ಮನಸ್ಸನ್ನು ಬದಲಾಯಿಸ್ಕೊಂಡು ಗೌರಗೋವಿಂದ ಸ್ವಾಮಿ ಅವರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಹೇಗೆ ಕೊಡೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ, ಇವಾಗ ಹಿಂಜರಿತಾ ಇದ್ದಾರೆ, ಸಡನ್ನಾಗಿ ಕೊಡೋದಕ್ಕೆ ಅವರು ಒಪ್ಕೊಳ್ತಾರೆ. ಬಟ್ ಒಂದು ಘಟನೆ ಇದೆ. ಏನದು ಘಟನೆ? ಅಲ್ಲಿ ಗೌರಗೋವಿಂದ ಸ್ವಾಮಿ ಮಹಾರಾಜರು ಆ ಘಟನೆಯನ್ನು ಇಲ್ಲಿ ಒಂದು ಹೇಳ್ತಾ ಇದ್ದಾರೆ, ಒಂದು ಸನ್ನಿವೇಶವನ್ನು ಹೇಳ್ತಾ ಇದ್ದಾರೆ. ಒಂದು ದಿನ ಬೆಳಗಿನ ಜಾವ 2:30ಕ್ಕೆ ಒಂದು ಕನಸನ್ನು ಕಂಡೆ. ಗೋಪಾಲನು ಬಂದು ನನ್ನ ತಲೆಯ ಮೇಲೆ ನಿಂತಿದ್ದ. ಅವನು ನನಗೆ ಹೇಳಿದ, ನೀನೇಕೆ ಮಲಗಿರುವೆ, ಎದ್ದೇಳು, ನಿನಗೆ ಎಷ್ಟು ಸಮಸ್ಯೆಗಳು ಬಂದಿವೆ, ಆದರೆ ನೀನೇನಾದರೂ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀಯಾ? ಇಲ್ಲ, ಏಕೆಂದರೆ ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೇನೆ. ಈಗ ನೀನು ಏಕಾಂಗಿಯಾಗಿರುವೆ. ನೀನೊಬ್ಬನೇ ನೀನು ನನ್ನ ಎಲ್ಲ ಉತ್ಸವಗಳನ್ನು ಹೇಗೆ ಆಚರಿಸುವೆ? ನನಗೆ ಯಾವಾಗಲೂ ನಾಮ ಸಂಕೀರ್ತನೆಯನ್ನು ಕೇಳಲು ತುಂಬ ಆಸಕ್ತಿ ಇದೆ. ಗೌರಗೋವಿಂದ ಸ್ವಾಮಿ ನಿಮ್ಮ ಸ್ವಂತ ಸಂಬಂಧಿ. ನೀನೇಕೆ ನನ್ನನ್ನು ಅವರಿಗೆ ಕೊಡುವುದಿಲ್ಲ? ಈಗ ಹೇಳು, ನೀನು ನನ್ನನ್ನು ಅವರಿಗೆ ಕೊಡುವೆಯಾ ಇಲ್ಲವೋ ಎಂದು. ನನ್ನ ಕನಸಿನಲ್ಲಿ ಅಂದರೆ ಘನಶ್ಯಾಮಗಿರಿಯವರು ತನ್ನ ಕನಸಿನಲ್ಲಿ ಘನಶ್ಯಾಮಗಿರಿಯವರ ಕನಸಿನಲ್ಲಿ ಗೋಪಾಲ್ ಜಿ ಬಂದು ಇದನ್ನು ಹೇಳ್ತಾರೆ. ಆವಾಗ ಇವರು ಕನಸಿನಲ್ಲಿ ಹೇಳ್ತಾರೆ, ಹೌದೌದು ನಾನು ಕೊಡುತ್ತೇನೆ ಎಂದು ಹೇಳಿದೆ. ತಕ್ಷಣ ಅವರ ಪತ್ನಿ ಬಂದು ಎಬ್ಬಿಸ್ತಾರೆ. ಏನನ್ನ ಕೊಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ? ಯಾರನ್ನ ಕೊಡ್ತೀರಾ? ಯಾರಿಗೆ ಕೊಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವರು, ನೀವು ಹುಚ್ಚೊಂಥರ ಮಾತಾಡ್ತಾ ಇದ್ದಾರೆ, ಏನೇನು ಕನಸಲ್ಲಿ ಕನ್ವರಿಸ್ತಾ ಇದ್ದೀರಾ ಅಂತ ಅವರ ಪತ್ನಿ ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಘನಶ್ಯಾಮಗಿರಿಯವರು, ಗೋಪಾಲನು ನನ್ನ ಕನಸಿನಲ್ಲಿ ಬಂದು ಅವರು ಹೇಳ್ತಾ ಇದ್ರು, ನನ್ನನ್ನು ಗೌರಗೋವಿಂದ ಸ್ವಾಮಿಗಳಿಗೆ ಕೊಡುವೆಯೋ ಇಲ್ಲವೋ ಎಂದು ಪ್ರಶ್ನಿಸುತ್ತಿದ್ದನು. ನಾನು ಹೌದು ಕೊಡುತ್ತೇನೆ ಅಂತ ಹೇಳ್ತಿದ್ದೆ. ಗೋಪಾಲನು ಆ ಕಿಟಿಕಿಯ ಬಳಿ ಹತ್ರನೇ ನಿಂತಿದ್ದ. ಈಗ ತಾನೇ ಅವನು ಇಲ್ಲಿಂದ ಹೊರಟು ಹೋದ ಅಂತ ಹೇಳ್ತಾರೆ ಪತ್ನಿಗೆ. ಆಗ ಅವರ ಪತ್ನಿ ಬಹಳ ವಿನಯದಿಂದ ಹೇಳ್ತಾರೆ, ನೀವು ಹೋಗಿ ಗೋಪಾಲನನ್ನು ಶ್ರೀಲ ಗುರುದೇವರಿಗೆ ಒಪ್ಪಿಸಿ, ನಿಮ್ಮ ಬಳಿ ಇರುವ ಎಲ್ಲ ಆಸ್ತಿಯನ್ನು ಸಹ ಅವರಿಗೆ ಒಪ್ಪಿಸಿ. ನೀವು ಗೋಪಾಲನನ್ನು ಅವರಿಗೆ ಒಪ್ಪಿಸಿದರೆ ಗೋಪಾಲನಿಗೆ ಸಂತೋಷವಾಗುತ್ತದೆ ಮತ್ತು ಅವನನ್ನು ಅವರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಪ್ರತಿದಿನ ನೀವು ಇಲ್ಲಿ ಗೋಪಾಲನ ದರ್ಶನವನ್ನು ಮಾಡಬಹುದು. ನೀವೇಕೆ ಹಿಂಜರಿಯುತ್ತಿದ್ದೀರಿ? ಹೀಗೆ ನನ್ನ ಎಲ್ಲ ಸಂಶಯಗಳು ನಿವಾರಣೆ ಆದವು. ಸೊ ಅವ್ರ ವೈಫ್ ಕೂಡ ಅದನ್ನು ಹೇಳಿದಾಗ ಘನಶ್ಯಾಮಗಿರಿಯವರಿಗೆ ಅವರಲ್ಲಿರ್ತಕ್ಕಂಥ ಎಲ್ಲ ಸಂಶಯಗಳು ಕೂಡ ಹೋಗುತ್ತವೆ, ನಿವಾರಣೆ ಆಗ್ತವೆ. ಮರುದಿನ ನಾನು ಗೌರಗೋವಿಂದ ಸ್ವಾಮಿಯವರನ್ನು ಭೇಟಿ ಮಾಡಲು ಭುವನೇಶ್ವರಕ್ಕೆ ಹೋಗಲು ತಯಾರಾಗುತ್ತಿದ್ದೆ. ಆದರೆ ಗುರುದೇವರೇ ಗದಗಿರಿಗೆ ಬರುತ್ತಿರುವ ವಿಷಯ ತಿಳಿಯಿತು. ಹಾಗಾಗಿ ನಾನು ಅಲ್ಲೇ ಕುಳಿತುಕೊಂಡೆ. ಅವರು ಬರುವವರೆಗೂ ಕಾದೆ. ಅವರು ಕೆಲವು ದಿನಗಳ ನಂತರ ಬಂದರು. ನಾನು ಅವರನ್ನು ಭೇಟಿಯಾದೆ. ಅವರು ಕೇಳಿದರು, ನೀವು ಹೇಗಿದ್ದೀರಿ? ಗೋಪಾಲನ ಬಗ್ಗೆ ಏನಾಯಿತು? ನಾನು ಹೇಳಿದೆ, ಗೋಪಾಲನನ್ನು ನಿಮಗೆ ಕೊಡುವುದಕ್ಕಾಗಿ ನಾನು ಇಲ್ಲಿಗೆ ನೀವು ಇಲ್ಲಿಗೆ ಬರುವುದನ್ನು ನಾನು ಎದುರು ನೋಡ್ತಾ ಇದ್ದೆ. ಸೊ ಗುರುದೇವರು ಒಂದು ಕ್ಷಣ ನನ್ನತ್ತ ನೋಡಿ ನಕ್ಕರು. ಅವರು ಹೇಳಿದರು, ಏನಾಯಿತು ನಿಮಗೆ? ನಿಮ್ಮಲ್ಲಿ ಈ ಬದಲಾವಣೆಯು ಹೇಗಾಯಿತು?
ಅವರು ಹೇಳಿದರು, ಗೋಪಾಲನು ನಿಮ್ಮ ಜೊತೆ ಮಾತಾಡಿದನ, ಏನು ಹೇಳಿದೆ? ಅದಕ್ಕೆ ಅವರು ಏನು ಹೇಳ್ತಾರೆ, ಘನಶ್ಯಾಮರು, ಹೌದು ಗುರುದೇವ, ಹೌದು, ಗೋಪಾಲನು ನನ್ನ ಜೊತೆ ಮಾತನಾಡಿದ. ಸೊ ನಂತರ ಗೌರಗೋವಿಂದ ಸ್ವಾಮಿ ಮಹಾರಾಜರು ಘನಶ್ಯಾಮಗಿರಿ ಅವರಿಗೆ ಕೇಳ್ತಾರೆ, ನೀವು ಗೋಪಾಲನ ಜೊತೆಗೆ ಯಾವಾಗ ಮಾತಾಡಿದಾಗ ಎಷ್ಟು ಗಂಟೆ ಆಗಿತ್ತು, ಯಾವಾಗ ಮಾತಾಡಿದ್ರಿ? ಸೊ ಅದಕ್ಕೆ ಘನಶ್ಯಾಮಗಿರಿಯವರು ಹೇಳ್ತಾರೆ, 12 ದಿನಗಳ ಹಿಂದೆ ಬೆಳಗಿನ ಜಾವ 2:30 ರಾತ್ರಿ 2:30 ಬಂದಿದ್ರು ಅಂತ ಹೇಳ್ತಾರೆ, ನನ್ನ ಕನಸಿಗೆ ಬಂದಿದ್ರು ಅಂತ ಹೇಳ್ತಾರೆ. ಸೊ ಗೌರಗೋವಿಂದ ಸಮರಾಜ್ ಮೇಲೆ ಕೆಳಗಡೆ ತಲೆ ಆಡಿಸಿ, ಅದೇ ದಿನ ಬೆಳಗಿನ ಜಾವ 2 ಗಂಟೆಗೆ ಗೋಪಾಲ ನನ್ನ ಜೊತೆ ಮಾತನಾಡಿದ, ನಂತರ 2:30 ಅವನು ನಿಮ್ಮ ಬಳಿಗೆ ಬಂದಿದ್ದಾನೆ. ಆ ದಿನ ಬೆಳಗಿನ ಜಾವ ನಾನು ಶ್ರೀಮದ್ ಭಾಗವತವನ್ನು ಒಡಿಯಾ ಭಾಷೆಗೆ ಭಾಷಾಂತರಿಸುತ್ತಿದ್ದೆ ಆ ಸಮಯದಲ್ಲಿ. ಅದು ಬೆಳಗಿನ ಜಾವ, ನಾನು ರಾತ್ರಿ ಅಂತ ಹೇಳ್ತಾ ಇದ್ದೀನಿ, 2:30 2 ಗಂಟೆ ಬೆಳಗಿನ ಜಾವ, ಅದು ರಾತ್ರಿನೇ. ಬಟ್ ಅವರಿಗೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಅವರು ಭಾಷಾಂತರಿಸುವಾಗ ಒಂದು 2 ನಿಮಿಷ ಅವರು ಹಾಗೆ ತೂಕಡಿಸ್ತಾರೆ. ಸೊ ಆ ತೂಕಡಿಕೆ ಸಮಯದಲ್ಲಿ ಗೋಪಾಲ ಅವರ ಕನಸಿಗೆ ಬಂದು ಹೇಳ್ತಾರೆ, ನೀನು ರಾಧಾ ಗೋಪಿನಾಥ್ ಅವರನ್ನು ಪ್ರತಿಷ್ಠಾಪಿಸಿದ್ಯಾ. ಅಂದರೆ ಅವರೊಂದು ಇಸ್ಕಾನ್ನಲ್ಲಿ ರಾಧಾ ಗೋಪಿನಾಥರನ್ನು ಪ್ರತಿಷ್ಠಾಪಿಸ್ತಾರೆ. ನಿನ್ನ ಜೀವನದಲ್ಲಿ ಗೋಪಿನಾಥನನ್ನು ನನ್ನ ಸ್ಥಾನವನ್ನು ಪಡೆದುಕೊಂಡಿದ್ದಾನೆಯೇ? ಗೋಪಾಲ್ಜಿ ಕೇಳ್ತಾ ಇದ್ದಾರೆ, ನೀನು ಗೋಪಿನಾಥನನ್ನು ಸ್ಥಾಪನೆ ಮಾಡಿ ನನ್ನನ್ನು ಮರ್ತೋಗ್ಬಿಟ್ಟಿದ್ಯಾ, ಅವನು ನಾನು ಒಂದೇನಾ ಅಂತ ಕೇಳ್ತಾ ಇದ್ದಾರೆ. ಶ್ರೀಲ ಗೌರಗೋವಿಂದ ಸ್ವಾಮಿ ಮಹಾರಾಜರು ಹೇಳ್ತಾರೆ, ರಾಧಾಕೃಷ್ಣರ ವಿಗ್ರಹಗಳನ್ನು ಗದಗಿರಲಿರುವ ರಾಧಾ ಗೋಪಾಲರ ವಿಗ್ರಹಗಳ ಅದೇ ಎತ್ತರ, ಅದೇ ಸೊ ಅಲ್ಲಿರ್ತಕ್ಕಂಥ ರಾಧಾಕೃಷ್ಣರ ವಿಗ್ರಹ ಏನಿದೆ, ರಾಧಾ ಗೋಪಿನಾಥನ ವಿಗ್ರಹ, ಅವರು ಗೋಪಾಲನ ಗದಗಿರಲ್ಲಿ ಇರ್ತಕ್ಕಂಥ ಗೋಪಾಲನ ವಿಗ್ರಹದಂತೆ ಅವರು ಮಾಡಿದರು. ಅದೇ ಎತ್ತರ, ಅದೇ ಅಗಲ, ಅದೇ ನಿಂತಿರುವ ಭಂಗಿ, ನೋಡಲು ಅವನ ಥರನೇ ಇರ್ತಾರೆ. ರಾಧಾ ಗೋಪಿನಾಥ ಅಂತ ಹೆಸರಿಟ್ಟು ಅದಕ್ಕೆ ಅವರಿಗೆ, ಆ ಡಿಟೀಸ್ಗೆ ಅಲ್ಲೇ ಇಸ್ಕಾನ್ ಮಂದಿರದಲ್ಲಿ ಅವರು ಸ್ಥಾಪನೆ ಮಾಡಿರ್ತಾರೆ. ಸೊ ಇವಾಗ ಇಲ್ಲಿ ಗೋಪಾಲ್ಜಿ ಬಂದ್ಬಿಟ್ಟು ಕೇಳ್ತಾ ಇದ್ದಾರೆ, ನಿನಗೆ ಗೋಪಾಲನು ನನ್ನಷ್ಟೇ ಸರಿಸಮಾನನೇ ಅಂತ ಕೇಳ್ತಾ ಇದ್ದಾರೆ. ಗುರುದೇವರು ಕೈ ಜೋಡಿಸಿ ಹೇಳ್ತಾರೆ, ಇಲ್ಲ ಅಂತ. ಗೋಪಾಲ್ಜಿ ಹೇಳ್ತಾರೆ, ನೀನು ಇಲ್ಲಿ ಪೂಜಿಸುತ್ತಿರುವೆ, ಆದರೆ ನಾನು ಇಲ್ಲಿಗೆ ಬರಲಾಗುವುದಿಲ್ಲ, ಏಕೆಂದರೆ ಗದೈಗಿರಿಯು ನನ್ನ ಭಕ್ತರ ನಿವಾಸವಾಗಿದೆ. ಅವರಲ್ಲಿ ಐಶ್ವರ್ಯವಿಲ್ಲ, ಆದರೆ ಅವರ ಮನಸ್ಸು ಯಾವಾಗಲೂ ನನ್ನ ಮೇಲಿದೆ. ಅವರು ನನಗೆ ಕೇವಲ ಒಂದು ತುಳಸಿ ದಳವನ್ನು ಮತ್ತು ಸ್ವಲ್ಪ ಜಲವನ್ನು ಅರ್ಪಿಸಿದರೂ ನಾನು ಅಲ್ಲಿ ಸಂತೋಷವಾಗಿರುವೆ. ಅವರು ಯಾವಾಗಲೂ ಗೋಪಾಲ ಗೋಪಾಲ ಎಂದು ಉಚ್ಚರಿಸುತ್ತಾರೆ. ಅವರನ್ನು ಬಿಟ್ಟು ನಾನು ಇಲ್ಲಿಗೆ ಬರಲಾಗುವುದಿಲ್ಲ. ಘನಶ್ಯಾಮನು ನನ್ನನ್ನು ನಿನಗೆ ಕೊಡಲಿಲ್ಲ, ಆದ್ದರಿಂದ ನೀನು ನನಗೆ ಸೇವೆ ಮಾಡಲಾಗುತ್ತಿಲ್ಲ. ಅವನು ಶಪಥ ಮಾಡಿದ್ದಾನೆ, ಗೋಪಾಲನು ತನ್ನನ್ನು ಗೌರಗೋವಿಂದ ಸ್ವಾಮಿಗೆ ಕೊಡು ಎಂದು ಹೇಳುವವರೆಗೂ ನಾನು ಕೊಡುವುದಿಲ್ಲವೆಂದು. ನಂತರ ಗೋಪಾಲನು ಹೇಳಿದನು, ನಾನು ಘನಶ್ಯಾಮರೊಂದಿಗೆ ಮಾತನಾಡುತ್ತೇನೆ. ನಿನ್ನನ್ನು ಮೊದಲು ಭೇಟಿ ಮಾಡಿದ್ದೆ, ಈಗ ಘನಶ್ಯಾಮನ ಬಳಿಗೆ ಹೋಗುತ್ತೇನೆ. ಸೊ ಇಲ್ಲಿ ಗೋಪಾಲ್ಜಿ ಬಂದ್ಬಿಟ್ಟು ಅವ್ರು ಹೇಳ್ತಿದ್ದಾರೆ, ನಾನು ಗದಗಿರಿಯನ್ನು ಬಿಟ್ಟು ಇಲ್ಲಿಗೆ ಬರೋದಕ್ಕಾಗೋದಿಲ್ಲ. ಸೊ ಗದಗಿರಿಯಲ್ಲಿರ್ತಕ್ಕಂಥ ಭಕ್ತರು ನನಗೆ ತುಂಬ ಪ್ರಿಯ. ಸೊ ಹಾಗಾಗಿ ನಾನು ಇಲ್ಲಿಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಗೋಪಾಲ್ಜಿ ಹೇಳ್ತಾ ಇದ್ದಾರೆ, ಘನಶ್ಯಾಮನು ನಾನು ಹೇಳುವವರೆಗೂ ಅವರು ನನ್ನನ್ನು ನಿಮಗೆ ಕೊಡುವುದಿಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಇವಾಗ ನಾನು ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೀನಿ, ಇವಾಗ ನಾನು ಅವರ ಕನಸಿಗೆ ಹೋಗಿ ನನ್ನನ್ನು ಕೊಡುವಂತೆ ಅವರಿಗೆ ಹೇಳ್ತೀನಿ ಅಂತ ಅವರು ಹೇಳ್ತಾರೆ. ಸೊ ಈ ರೀತಿ ಮಾತನಾಡುವಾಗ, ಗುರುದೇವರೊಂದಿಗೆ ಮಾತನಾಡುವಾಗ, ಘನಶ್ಯಾಮಗಿರಿ ಮತ್ತು ಗೌರಗೋವಿಂದ ಸ್ವಾಮಿ ಮಹಾರಾಜರು ಮಾತನಾಡುವಾಗ, ಅಲ್ಲಿ ಘನಶ್ಯಾಮಗಿರಿಯವರ ಕುಟುಂಬದವರೊಬ್ಬರು ಇರ್ತಾರೆ. ಅವರು ಹೇಳ್ತಾರೆ, ನೀವು ಯಾವಾಗಲೂ ಗೋಪಾಲನನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬಟ್ ನೀವು ಕೊಡ್ತಾ ಇಲ್ಲ, ಜಲ್ದಿ ಅವರಿಗೆ ಗೋಪಾಲನನ್ನು ದಾನ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಇಮ್ಮಿಡಿಯೇಟಾಗಿ ಅವ್ರು ಏನು ಮಾಡ್ತಾರೆ, ಸೊ ಈಗಲೇ ನಾನು ಗೋಪಾಲನನ್ನು ಗುರು ಮಹಾರಾಜರಿಗೆ ಕೊಡ್ತೀನಿ ಅಂತೇಳಿ ತುಳಸಿ ಮತ್ತು ಜಲವನ್ನು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಮಂತ್ರವನ್ನು ಪಠನೆಯನ್ನು ಮಾಡ್ತಾರೆ. ಮತ್ತು ಗುರುದೇವರಿಗೆ ಹೇಳಿದರು,
ಗುರುದೇವ ಗುರುದೇವರು ಕೇಳ್ತಾರೆ, ನನಗೆ ಹೇಗೆ ಕೊಡುವಿರಿ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಶ್ರೀಮದ್ ಭಾಗವತವು ವರ್ಣಿಸಿರುವಂತೆ ಬಲಿ ಮಹಾರಾಜನು ವಾಮನ ದೇವನಿಗೆ ದಾನ ಮಾಡಿದ ರೀತಿಯಲ್ಲಿ ನಾನು ಗೋಪಾಲನನ್ನು ದಾನ ಮಾಡ್ತೇನೆ. ನನ್ನ ಕೈ ಕೆಳಗೆ ನಿಮ್ಮ ಕೈಗಳನ್ನಿರಿಸಿ ಜಲ ಮತ್ತು ತುಳಸಿ ದಳದ ಜೊತೆಗೆ ದಾನ ಮಾಡುವೆನು. ನಾನೊಬ್ಬ ಬ್ರಾಹ್ಮಣನನ್ನು ಕರೆಸಿದೆ. ಅವರು ಘನಶ್ಯಾಮಗಿರಿಯವರು ಹೇಳ್ತಾರೆ, ಅವರೊಬ್ಬರು ಬ್ರಾಹ್ಮಣರನ್ನು ಕರೆಸಿರ್ತಾರೆ. ಅವರು ನನ್ನ ಕೈಗಳಲ್ಲಿ ಜಲ ಮತ್ತು ತುಳಸಿಯನ್ನಿರಿಸಿದರು. ನಾನು ಹೇಳಿದೆ, ಮೊದಲಿಗೆ ನಾನು ಶ್ರೀ ರಾಧಾ ಗೋಪಾಲ್ ಜೀ ಅವರನ್ನು ದಾನ ಮಾಡುವೆ. ಎರಡನೆಯದಾಗಿ ಗೋಪಾಲನ ಎಲ್ಲ ಸಾಮಗ್ರಿಗಳನ್ನು ನೀಡುವೆ. ಮತ್ತು ಮೂರನೆಯದಾಗಿ ಆಸ್ತಿಯನ್ನು ನಿಮಗೆ ದಾನ ಮಾಡುತ್ತಿರುವೆ. ನಾಳೆಯಿಂದ ನೀವು ವಹಿಸಿಕೊಳ್ಳಿ ಅಂತ ಈ ರೀತಿ ಪಠನೆಯನ್ನು ಮಾಡಿ ಗೌರಗೋವಿಂದ ಸ್ವಾಮಿಯವರಿಗೆ ಕೊಡ್ತಾರೆ. ಗೌರಗೋವಿಂದ ಸ್ವಾಮಿಯವರು ತಕ್ಷಣವೇ ಗೋಪಾಲನನ್ನು ಮತ್ತು ಅವರ ಆಸ್ತಿಯನ್ನು ಸ್ವೀಕಾರ ಮಾಡುತ್ತಾರೆ. ನವೆಂಬರ್ 15, 1993 ಪ್ರತಿಯೊಂದನ್ನು ತಮ್ಮ ಆಧ್ಯಾತ್ಮಿಕ ಗುರುಗಳ ಸಂಸ್ಥೆಯಾದ ಇಸ್ಕಾನಿನ ಹೆಸರಿನಲ್ಲಿ ದಾಖಲಾಯಿಸಿತ್ತು. ಅವರು ಸ್ವೀಕಾರ ಮಾಡಿದ ನಂತರ ಇಮ್ಮಿಡಿಯೇಟಾಗಿ ಅವ್ರು ಏನು ಮಾಡ್ತಾರೆ, ಅವರು ಇಸ್ಕಾನಿನ ಹೆಸರಿನಲ್ಲಿ ಅವರು ದಾಖಲಾತಿ ಮಾಡ್ತಾರೆ. ಅವ್ರು ಪರ್ಸ್ನಲ್ ಆಗಿ ಇಟ್ಕೊಳ್ಳಲ್ಲ. ನಂತರ ಗೌರಗೋವಿಂದ ಸ್ವಾಮಿಯವರು ತಮ್ಮ ಇಬ್ಬರು ಶಿಷ್ಯರನ್ನು ಗದಗಿರಿಗೆ ಕಳಿಸಿದರು. ಸೊ ಗದಗಿರಿಗೆ ಇಬ್ಬರ ಶಿಷ್ಯರನ್ನು ಕಳಿಸ್ತಾರೆ. ಅವರು ಮುರಿದ ದೇವಾಲಯವನ್ನು ನವೀಕರಿಸಿದರು. ಸೊ ಗೋಪಾಲ್ಜಿಯವರ ದೇವಸ್ಥಾನ ಏನಿರುತ್ತೆ ಅದು ಮುರಿದೋಗಿರುತ್ತೆ, ಅದನ್ನು ಮತ್ತೆ ನವೀಕರಣ ಮಾಡ್ತಾರೆ. ಸೊ ಗೋಪಾಲನ ಸೇವೆಯನ್ನು ಮಾಡೋದಕ್ಕೆ ಉತ್ತಮವಾದಂಥ ವ್ಯವಸ್ಥೆಗಳನ್ನು ಅವರು ಮಾಡ್ತಾರೆ. ದೇವಾಲಯ ತುಂಬ ಚಿಕ್ಕದಾಗಿದ್ರೂ ಸರಳವಾಗಿತ್ತು. ಈಗ ಗೋಪಾಲ ಗೌರಗೋವಿಂದ ಸ್ವಾಮಿಯವರ ಸುರಕ್ಷೆಯಲ್ಲಿ ಇದ್ದಾನೆ. ಅವರ ಸೇವೆ ಗೌರಗೋವಿಂದ ಸ್ವಾಮಿಯವರು ಅವ್ರಿಗೋಸ್ಕರ ಸುಂದರವಾದಂಥ ಕಟ್ಟಡವನ್ನು ಗೋಪಾಲನಿಗೋಸ್ಕರ ಕಟ್ಟಬೇಕು ಅಂತೇಳಿ ಅವರಿಗೆ ಇಚ್ಛೆ ಇರುತ್ತೆ. ಒಂದು ನಿರ್ಧಾರವನ್ನು ಮಾಡ್ತಾರೆ. ಕೆಲಸ ಪ್ರಾರಂಭವಾಗೋದನ್ನು ನೋಡಲು ಅವರು ಬಹಳ ಉತ್ಸುಕರಾಗಿದ್ದರು. ನವೆಂಬರ್ 23 ಫಕೀರ್ ಚರಣ್ ಅವರು ಗೌರಗೋವಿಂದ ಸ್ವಾಮಿ ಅವರನ್ನು ಭೇಟಿಯಾಗಲು ಭುವನೇಶ್ವರಕ್ಕೆ ಹೋದರು. ಸೊ ಫಕೀರ್ ಚರಣ್ ಅವರು ಹೇಳ್ತಾ ಇದ್ದಾರೆ ಇದನ್ನು, ಯಾವಾಗ ನನ್ನನ್ನು ನೋಡಿದರು ಬಯಲಾರಂಭಿಸಿದರು. ನೋಂದಣಿಯು ಮುಗಿದು 8 ದಿನಗಳಾಗಿದೆ. ನೀವೆಲ್ಲ ಎಲ್ಲಿಗೆ ಹೋಗಿದ್ದೀರಿ? ನನ್ನ ಪ್ರಿಯ ಗೋಪಾಲನ ಕೆಲಸವು ಸರಿಯಾಗಿ ನಡೆಯುತ್ತಿಲ್ಲ. ಗೋಪಾಲನು ನನ್ನನ್ನು ಹೊಡೆಯುತ್ತಿದ್ದಾನೆ. ನಂತರ ಅವರು ಹೊಡೆತದಿಂದ ಬಾಸುಂಡೆ ಬಂದಿರುವ ತಮ್ಮ ಬೆನ್ನನ್ನು ತೋರಿಸಿದರು. ನಾನು ಆಶ್ಚರ್ಯಚಕಿತನಾದೆ. ವಿಳಂಬಕ್ಕಾಗಿ ನಾವಿಬ್ಬರು ಕ್ಷಮೆ ಯಾಚಿಸಿದೆವು. ನಂತರ ಅವರು ಕೇಳಿದರು, ಕೃಷ್ಣ ಭಕ್ತನು ಯಾರನ್ನೂ ಎದುರಿಸುವುದಿಲ್ಲ. ಕೃಷ್ಣನ ಸೇವೆಯಲ್ಲಿ ಭಯವೆಲ್ಲಿದೆ? 1994 ಜನವರಿ 17 ಗೌರಗೋವಿಂದ ಸ್ವಾಮಿಗಳು ಗೋಪಾಲನ ಹೊಸ ದೇವಾಲಯಕ್ಕೆ ಅಡಿಪಾಯವನ್ನು ಹಾಕ್ತಾರೆ, ಮತ್ತು ಗದಗಿರಿನಲ್ಲಿ ಅದು. ಮತ್ತು ಅವರು ಅನಂತಶೇಷ ದೇವರನ್ನು ಮೊದಲು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ದಿನ ಅವರ ಪ್ರವಚನದಲ್ಲಿ ಅವರು ಎಲ್ಲ ಭಕ್ತರನ್ನು ಮತ್ತು ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸುವ ಕಾರ್ಮಿಕರನ್ನು ಕೂಡ, ಕೆಲಸಗಾರರನ್ನು ಕುರಿತು ಮಾತನಾಡ್ತಾರೆ. ಅಲ್ಲಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರನ್ನು ಕೂಡ ಕರೆದು ಮಾತಾಡ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಒಂದು ಕಥೆಯನ್ನು ಹೇಳ್ತಾರೆ ಅವರಿಗೆಲ್ಲರಿಗೂ, ಅಲ್ಲಿರ್ತಕ್ಕಂಥ ಕಾರ್ಮಿಕರೆಲ್ಲರಿಗೂ ಮತ್ತು ಭಕ್ತರೆಲ್ಲರಿಗೂ ಸೇರಿಸಿ ಒಂದು ಕಥೆಯನ್ನು ಹೇಳ್ತಾರೆ. ಒಂದಾನೊಂದು ಕಾಲದಲ್ಲಿ ಅಗಸ್ತ್ಯ ಮುನಿಯು ಭೃಗು ಮತ್ತು ಭಾರದ್ವಾಜ ಎಂಬ ಇಬ್ಬರು ಋಷಿಗಳ ಸಹಾಯದಿಂದ ರಾಜಸ್ಥಾನದಲ್ಲಿರುವ ಕಾಳಹಸ್ತಿಯಲ್ಲಿ ಶ್ರೀಕೃಷ್ಣನಿಗೆ ಬೃಹತ್ ದೇವಾಲಯವನ್ನು ನಿರ್ಮಿಸಿದರು. ಹಲವಾರು ಕಾರ್ಮಿಕರು ಆ ದೇವಾಲಯವನ್ನು ನಿರ್ಮಿಸಲು ತೊಡಗಿದ್ದರು. ಭೃಗು ಮತ್ತು ಭಾರದ್ವಾಜರು ಅವರ ಮೇಲ್ವಿಚಾರಣೆಯನ್ನು ವಹಿಸಿಕೊಂಡಿದ್ರು. ಕಾರ್ಮಿಕರು ಬೆಳಗ್ಗೆಯಿಂದ ಸಂಜೆಯವರೆಗೂ ಕಷ್ಟಪಟ್ಟು ದುಡಿತಾ ಇದ್ರು. ಪ್ರತಿದಿನ ಸಾಯಂಕಾಲ ಸೂರ್ಯಾಸ್ತದ ಮೊದಲು ಅಗಸ್ತ್ಯ ಮುನಿಯು ಹತ್ತಿರದಲ್ಲಿರ್ತಕ್ಕಂಥ ನದಿಯ ದಡದಲ್ಲಿ ಕುಳಿತುಕೊಂಡು ಎಲ್ಲ ಕೆಲಸಗಾರರನ್ನ ಕರೀತಾ ಇದ್ರು. ಅವರ ಆದೇಶದಂತೆ ಭೃಗು ಮತ್ತು ಭಾರದ್ವಾಜರು ಪ್ರತಿಯೊಬ್ಬ ಕೆಲಸಗಾರನ ಕೈಯಲ್ಲಿ ಒಂದು ಹಿಡಿ ಮರಳನ್ನು ನೀಡ್ತಾ ಇದ್ರು. ಅದು ಅವರ ಇಡೀ ದಿನದ ದುಡಿಮೆಗೆ ಸಿಗುವ ಸಂಬಳವಾಗಿತ್ತು. ಆದರೆ ಋಷಿಮುನಿಗಳಿಬ್ಬರು ಮರಳನ್ನು ನೀಡಿದಾಗ ಹಸಿರು ಮರಳು ಕ್ಷಣದ ಮಾತ್ರದಲ್ಲಿ ಚಿನ್ನವಾಗಿ ಮಾರ್ಪಟ್ಟಿತ್ತು.
ಕಡಿಮೆ 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 ಯಾರು ಕೆಲಸ ಮಾಡ್ತಾರೋ ಅವರಿಗೆ ಕಡಿಮೆ ಸಾರಿ ಕಡಿಮೆ ಚಿನ್ನ ಸಿಗ್ತಾಯಿತ್ತು. ಯಾರು ಜಾಸ್ತಿ ಕೆಲಸವನ್ನು ಮಾಡ್ತಾರೆ ಅವರಿಗೆ ಜಾಸ್ತಿ ಚಿನ್ನ ಸಿಗ್ತಾಯಿತ್ತು. ಆದರೆ ಯಾವ ಕೆಲಸಗಾರನು ಕೂಡ ದೂರನ್ನು ನೀಡ್ತಿರ್ಲಿಲ್ಲ. ಯಾಕೆಂದರೆ ಅವರಿಗೆ ಗೊತ್ತಿತ್ತು ಇದು ಅಂತಿಮವಾಗಿ ಭಗವಂತನೇ ಸಾಕ್ಷಿಯಾಗಿದ್ದಾನೆ. ಸೊ ಹಾಗಾಗಿ ಭಗವಂತನ ಪೀಠಾಧಿಪತ್ಯದಲ್ಲೇ ನಡೀತಾ ಇದೆ, ಇದು ಅವನ ಅಡಿಯಲ್ಲೇ ನಡೀತಾ ಇದೆ. ನಾನು ಅವನ ಉಪಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಒಬ್ಬನು ಇಂತಹ ಮನೋಭಾವವನ್ನು ಅದನ್ನು ಯೋಚನೆ ಮಾಡ್ತಾ ಇದ್ರು. ಸೊ ಅದನ್ನು ಹೇಳ್ತಾ ಇದ್ದಾರೆ ಗೌರಗೋವಿಂದ ಸ್ವಾಮಿ ಮಹಾರಾಜರು. ಒಬ್ಬನು ಇಂತಹ ಮನೋಭಾವವನ್ನು ಹೊಂದಿದ್ದರೆ ಅವನ ಕೆಲಸವನ್ನು ಸಾಧು ಕರ್ಮ ಎಂದು ಕರೆಯಲಾಗುತ್ತದೆ. ಪುಣ್ಯಕರ್ಮ, ಅತ್ಯಂತ ಪುಣ್ಯಕರವಾದಂಥ ಕಾರ್ಯ. ನಿಮ್ಮ ಹೃದಯವು ನಿರ್ಮಲವಾಗಿದ್ದರೆ ನಿಮ್ಮ ಎಲ್ಲ ಕಾರ್ಯಗಳು ನಿರ್ಮಲವಾಗಿಯೂ ಪವಿತ್ರವಾಗಿಯೂ ಇರುತ್ತದೆ. ನೀವು ಕೈ ಹಾಕುವ ಯಾವುದೇ ಕೆಲಸ ಯಶಸ್ವಿಯಾಗುತ್ತದೆ ಮತ್ತು ಮಹತ್ತರವಾಗುತ್ತದೆ. ಇದು ಗೋಪಾಲನ ಕೆಲಸ. ಇದನ್ನು ನಿರ್ಲಕ್ಷಿಸಬೇಡಿ, ಜಗಳವಾಡಬೇಡಿ, ಕಪಟತನವನ್ನು ಮಾಡಬೇಡಿ, ಯಾವುದನ್ನು ಕದಿಯಬೇಡಿ. ಈ ದೇವಾಲಯದ ನಿರ್ಮಾಣ ಪೂರ್ಣಗೊಂಡ ನಂತರ ಇಲ್ಲಿ ನಿಯಮಗಳು ಮತ್ತು ಆಚರಣೆಗಳನ್ನು ಸರಿಯಾಗಿ ಪಾಲಿಸಿದರೆ ಈ ಪ್ರದೇಶದ ನಿವಾಸಿಗಳ ಆಧ್ಯಾತ್ಮಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಇದು ಸಹಾಯವಾಗುತ್ತದೆ. ನಾವು ಇಲ್ಲಿ ದೇವಾಲಯವನ್ನು ಏಕೆ ನಿರ್ಮಿಸುತ್ತಿದ್ದೇವೆ? ಏಕೆಂದರೆ ಈ ಸ್ಥಳವು ತಪೋಭೂಮಿ, ತಪಸ್ಸಿನ ಪವಿತ್ರ ಸ್ಥಳವಾಗಿದೆ. ಇದು ಅತ್ಯಂತ ವಿಶೇಷವಾದಂಥ ಸ್ಥಳ. ಇಲ್ಲಿ ಸ್ವಲ್ಪ ಸಾಧನೆ ಅಥವಾ ಭಜನೆ ಮಾಡಿದರೂ ವ್ಯಕ್ತಿಯ ಆಧ್ಯಾತ್ಮಿಕ ಜೀವನಕ್ಕೆ ಅಪಾರವಾದಂತಹ ಲಾಭವಾಗುತ್ತದೆ. ಈ ಸ್ಥಳದಲ್ಲಿ ನಡೆದ ಕೀರ್ತನೆ ಮತ್ತು ತಪಸ್ಸಿನ ಫಲದಿಂದ ಗೋಪಾಲನು ವೃಂದಾವನದಿಂದ ಇಲ್ಲಿಗೆ ಬಂದಿದ್ದಾನೆ. ಈ ಸ್ಥಳವು ಅಸುರಿ ಸ್ವಭಾವವನ್ನು ನಾಶ ಮಾಡುತ್ತದೆ. ರಾವಣನು ಅತ್ಯಂತ ಶಕ್ತಿಶಾಲಿ ಅಸುರನಾಗಿದ್ದರೂ ತಪಶಕ್ತಿಗೆ ಸದಾ ಭಯಪಡುತ್ತಿದ್ದನು. ಆದ್ದರಿಂದ ಅವನು ತನ್ನ ಅನುಯಾಯಿಗಳಿಗೆ ವೇದಾಪುರಿ, ಇಂದಿನ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಪಾಂಡಿಚೇರಿ ಹೊರತುಪಡಿಸಿ ಉತ್ತರದ ಎಲ್ಲೆಡೆ ಹೋಗಬಹುದು ಎಂದು ಹೇಳಿದ್ದನು. ಏಕೆಂದರೆ ಆ ಸ್ಥಳವು ಅಸುರಿ ಸ್ವಭಾವವನ್ನು ನಾಶ ಮಾಡುತ್ತದೆ. ಆದ್ದರಿಂದ ಗೋಪಾಲನ ಸ್ಥಳವಾದ ಈ ಗದಗಿರಿ ಸಂಸ್ಕಾರ ಮತ್ತು ಸಾಧನೆಯ ಪವಿತ್ರ ಸ್ಥಳವಾಗಿದೆ. ಪ್ರತಿಯೊಬ್ಬರೂ ಈ ಸ್ಥಳವನ್ನು ತಮ್ಮದೇ ಎಂದು ಸ್ವೀಕರಿಸಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು. 1900 ಇದು ಗೌರಗೋವಿಂದ ಸ್ವಾಮಿಯವರು ತಮ್ಮ ಲೆಕ್ಚರ್ನಲ್ಲಿ ಹೇಳ್ತಾ ಇದ್ದಾರೆ. 1996 ಜನವರಿಯ ಕೊನೆಯಲ್ಲಿ ಗೌರಗೋವಿಂದ ಸ್ವಾಮಿಯವರು ಹೀಗೆ ಹೇಳಿದರು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಈ ಭೌತಿಕ ಲೋಕವು ಯಾವುದೇ ಸಜ್ಜನರಿಗೆ ಯೋಗ್ಯವಾದ ಸ್ಥಳವಲ್ಲ ಎಂದು ಹೇಳಿದ್ದರು. ಆದ್ದರಿಂದ ಅವರಿಗೆ ಈ ಲೋಕದ ಬಗ್ಗೆ ವೈರಾಗ್ಯ ಉಂಟಾಗಿ ಅವರು ಆ ಕಾಲದಲ್ಲೇ ಈ ಲೋಕವನ್ನು ತ್ಯಜಿಸಿದರು. ನಾನು ಸಹ ಹೊರಟು ಹೋಗಬಹುದು. ನನಗೆ ಗೊತ್ತಿಲ್ಲ. ಗೋಪಾಲನನ್ನು ಕೇಳುತ್ತೇನೆ. ಆತನು ಏನು ಬಯಸುತ್ತಾನೋ ಅದನ್ನೇ ನಾನು ಮಾಡುತ್ತೇನೆ. ಮರುದಿನ ಅವರು ಗೋಪಾಲನ ದರ್ಶನಕ್ಕಾಗಿ ಗದಗಿರಿಗೆ ತೆರಳಿದರು. ಅಲ್ಲಿಂದ ಹಿಂತಿರುಗಿದ ನಂತರ ಮುಂದಿನ 4 ದಿನಗಳ ಕಾಲ ಭುವನೇಶ್ವರದಲ್ಲಿ ನಡೆದ ಪ್ರಭುಪಾದ ಶತಮಾನೋತ್ಸವ ಮಹೋತ್ಸವದಲ್ಲಿ ಸಾವಿರಾರು ಜನರ ಮುಂದೆ ಉಪನ್ಯಾಸ ನೀಡಿದರು. ನಂತರ ಅವರು ಶ್ರೀಧಾಮ್ ಮಾಯಾಪುರದಲ್ಲಿ ನಡೆಯುವ ವಾರ್ಷಿಕ ಇಸ್ಕಾನ್ ನಿರ್ವಹಣಾ ಸಭೆಗಳಲ್ಲಿ ಭಾಗವಹಿಸಲು ತೆರಳಿದರು. ಸೊ ಇಲ್ಲಿ ಘನಶ್ಯಾಮಗಿರಿಯವರು ಗೌರಗೋವಿಂದ ಸ್ವಾಮಿ ಅವರ ಜೊತೆ ಗದಗಿರಿಯಲ್ಲಿ ನಡೆದ ಕೊನೆಯ ಸಂವಾದವನ್ನು ನೆನಪಿಸಿಕೊಳ್ತಾರೆ. ಕೊನೆಯ ಸಂಭಾಷಣೆ ಆಗಿತ್ತು. ನಾವು ಗೋಪಾಲನ ಹೊಸ ದೇವಾಲಯ ಮತ್ತು ಹೀಗಿರುವ ಚಿಕ್ಕ ಶ್ರೀ ರಾಧಾ ಗೋಪಾಲ ವಿಗ್ರಹಗಳೊಂದಿಗೆ ಪ್ರತಿಷ್ಠಾಪಿಸಬೇಕಾದ ದೊಡ್ಡ ವಿಗ್ರಹಗಳ ಬಗ್ಗೆ ಮಾತನಾಡುತ್ತಿದ್ದೆವು. ಹಾಗೆ ಇದ್ದಕ್ಕಿದ್ದಂಗೆ ಗುರುದೇವರು ನನಗೆ ಹೇಳಿದರು. ಸೊ ಹೊಸ ದೇವಾಲಯದಲ್ಲಿ ಈಗಿರ್ತಕ್ಕಂಥ ಚಿಕ್ಕ ವಿಗ್ರಹಗಳು ಮತ್ತು ಪ್ರತಿಷ್ಠಾಪನೆ ಮಾಡ್ಬೇಕಂತ ದೊಡ್ಡ ವಿಗ್ರಹಗಳ ಬಗ್ಗೆ ಮಾತನಾಡ್ತಾ ಇದ್ರು. ಸೊ ಆಗ ಗುರುದೇವರು ಹೇಳ್ತಾರೆ, ಶ್ರೀಲ ಗೌರಗೋವಿಂದ ಸ್ವಾಮಿ ಮಹಾರಾಜರು ಹೇಳ್ತಾರೆ, ಈ ವಿಗ್ರಹ ಪ್ರತಿಷ್ಠಾಪನೆಯನ್ನು ನಾನು ನೋಡುವುದಿಲ್ಲ, ನೀವು ನೋಡ್ತೀರಿ, ಆದರೆ ನಾನು ನೋಡೋದಿಲ್ಲ. ಅದಕ್ಕೆ ಘನಶ್ಯಾಮಗಿರಿಯವರು ಹೇಳ್ತಾರೆ, ಅದು ಹೇಗೆ ಸಾಧ್ಯ? ನೀವು ನನಗಿಂತ 10 ವರ್ಷ ಚಿಕ್ಕವರು. ನೀವು ಅದನ್ನು ನೋಡದಿದ್ದರೆ ನಾನು ಹೇಗೆ ನೋಡಲು ಸಾಧ್ಯ? ಸೊ ಅದಕ್ಕೆ ಗೌರಗೋವಿಂದ ಸ್ವಾಮಿ ಮಹಾರಾಜರು ಹೇಳ್ತಾರೆ, ಇಲ್ಲ, ನೀವು ದೇವಾಲಯದ ಉದ್ಘಾಟನೆಯನ್ನು ಮತ್ತು ಶ್ರೀ ವಿಗ್ರಹಗಳ ಪ್ರತಿಷ್ಠಾಪನೆಯನ್ನು ನೋಡುವಿರಿ.
ಏಕೆಂದರೆ ನೀವು ಗೋಪಾಲನಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೀರಿ. ಚಿಕ್ಕಪ್ಪ ಗೋಪಿನಾಥಗಿರಿ 30 ವರ್ಷಗಳ ಹಿಂದೆ ನಿಧನರಾದರು. ಆಗ ಗೋಪಾಲನ ಸೇವೆ ಮತ್ತು ಆರೈಕೆಯನ್ನು ನೀವು ಅನೇಕ ಕಷ್ಟಗಳನ್ನು ಆರೈಕೆಯನ್ನು ಮಾಡೋದಕ್ಕೋಸ್ಕರ ನೀವು ಅನೇಕ ಕಷ್ಟಗಳನ್ನು ನೀವು ಅನುಭವಿಸಿದ್ದೀರಿ. ಶರದ್ರಾಸ, ವಸಂತರಾಸ ಮುಂತಾದ ಎಲ್ಲ ಉತ್ಸಾಹಗಳನ್ನು ನೀವು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೀರಿ. ಅದಕ್ಕಾಗಿ ಗೋಪಾಲನು ನಿಮ್ಮ ಮೇಲೆ ವಿಶೇಷ ಕೃಪೆಯನ್ನು ತೋರಿದ್ದಾನೆ. ಆದ್ದರಿಂದ ನೀವು ಗೋಪಾಲನ ಹೊಸ ದೇವಾಲಯವನ್ನು ನೋಡುವಿರಿ. ಇದು ಅವರು ಗೌರಗೋವಿಂದ ಸ್ವಾಮಿ ಮಹಾರಾಜರ ಜೊತೆ ಮಾಡಿರ್ತಕ್ಕಂಥ ಕೊನೆಯ ಸಂಭಾಷಣೆಯಾಗಿತ್ತು. ಅದ ನಂತರ ಅವರು ಕೆಲವು ದಿನಗಳ ಕಾಲ ಭುವನೇಶ್ವರಕ್ಕೆ ಅವರು ಅಲ್ಲಿಂದ ಹೋದರು. ಗದಗಿರಿಂದ ಭುವನೇಶ್ವರಕ್ಕೆ ಹೋಗ್ತಾರೆ. ಭುವನೇಶ್ವರದಿಂದ ಅವರು ಮಾಯಾಪುರಕ್ಕೆ ಹೋಗ್ತಾರೆ. ಅಲ್ಲಿಯೇ ಅವರು ಈ ಇಹಲೋಕವನ್ನು ತ್ಯಜಿಸಿ ಅಂದರೆ ಈ ಭೌತಿಕ ಲೀಲೆಯನ್ನು ಸಂಪನ್ನಗೊಳಿಸಿ ಅವರು ಶಾಶ್ವತ ಧಾಮಕ್ಕೆ ಅವರು ಗೋಲೋಕ ವೃಂದಾವನಕ್ಕೆ ತೆರಳುತ್ತಾರೆ. 1996 ಫೆಬ್ರವರಿ 9ರಂದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಪವಿತ್ರ ಆವಿರ್ಭಾವದ ದಿನದಂದು ಮಾಯಾಪುರದಲ್ಲಿ ಇಬ್ಬರು ಸೀನಿಯರ್ ಇಸ್ಕಾನ್ ಭಕ್ತರು ಅಲ್ಲಿಗೆ ಸಂಜೆಯ ಸಮಯದಲ್ಲಿ ಗೌರಗೋವಿಂದ ಸ್ವಾಮಿ ಮಹಾರಾಜರನ್ನು ಭೇಟಿಯಾಗೋದಕ್ಕೆ ಬಂದಿರ್ತಾರೆ. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳು ಏಕೆ ಜಗನ್ನಾಥಪುರಿಯಲ್ಲಿ ವಾಸ ಮಾಡಿದರು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಇಬ್ಬರು ಭಕ್ತರು. ಅದಕ್ಕೆ ಅವರು ಮಹಾಪ್ರಭುಗಳ ಪೂರಿಯ ಲೀಲೆಗಳ ಅತ್ಯಂತ ಗೂಢವಾದ ಆಧ್ಯಾತ್ಮಿಕ ಮಹತ್ವವನ್ನು ಉತ್ಸಾಹದಿಂದ ವಿವರಿಸಲು ಪ್ರಾರಂಭ ಮಾಡ್ತಾರೆ. ಆ ಇಬ್ಬರು ಭಕ್ತರಿಗೆ ಆ ಒಂದು ಜಗನ್ನಾಥ ಪೂರಿಯಲ್ಲಿ ನಡೆದಂಥ ಲೀಲೆಗಳನ್ನು ಅವರು ಉತ್ಸಾಹದಿಂದ ಹೇಳ್ತಾರೆ. ಕೃಷ್ಣನು ವೃಂದಾವನದಿಂದ ದೂರವಿದ್ದಾಗ ಶ್ರೀಮತಿ ರಾಧಾರಾಣಿ ಮತ್ತು ಶ್ರೀಕೃಷ್ಣರು ಅನುಭವಿಸಿದ ವಿರಹ ವೇದನೆಯನ್ನು ಅವರು ವರ್ಣಿಸಿದರು. ನಂತರ ಆ ಲೀಲೆಯನ್ನು ನಿಧಾನವಾಗಿ ವಿವರಿಸುತ್ತಾ ದೀರ್ಘ ವಿರಹದ ನಂತರ ರಾಧಾ ಮತ್ತು ಕೃಷ್ಣರು ಪುನರ್ಮಿಲನ ಹೊಂದಿದ ಹಂತದವರೆಗೂ ಕರೆದೊಯ್ದರು. ರಾಧಾರಾಣಿಯ ದರ್ಶನದಿಂದ ಶ್ರೀಕೃಷ್ಣರು ಎಷ್ಟು ಅಪಾರವಾದ ಪರಮಾನಂದದಲ್ಲಿ ಮುಳುಗಿದರೋ ಅವರ ಕಣ್ಣುಗಳು ದೊಡ್ಡದಾಗಿ ಕೈಕಾಲುಗಳು ಸಂಕುಚಿತವಾದ ಶ್ರೀ ಜಗನ್ನಾಥನ ಸ್ವರೂಪವನ್ನು ಪ್ರಕಟಿಸಿದರು ಎಂದು ಅವರು ವಿವರಿಸಿದರು. ಆ ಸಮಯದಲ್ಲಿ ಅಲ್ಲಿದ್ದ ಭಕ್ತರು ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿರುವುದನ್ನು ಮತ್ತು ಅವರ ಕಂಠವು ಗದ್ಗದಿತವಾಗಿರುವುದನ್ನು ಗಮನಿಸಿದರು. ಬಹಳ ನಿಧಾನವಾದ ಧ್ವನಿಯಲ್ಲಿ ಅವರು ಹೇಳಿದರು. ಆಗ ಕೃಷ್ಣನ ಕಣ್ಣುಗಳು ರಾಧಾರಾಣಿಯ ಕಣ್ಣುಗಳನ್ನು ಸಂಧಿಸಿದವು. ಕಣ್ಣಿನಿಂದ ಕಣ್ಣಿನ ಸಂಗಮ. ಮುಂದೆ ಮಾತನಾಡಲು ಸಾಧ್ಯವಾಗದೆ ಅವರು ಕೈ ಮುಗಿದು, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಇನ್ನು ಮಾತನಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ನಂತರ ಅವರು ತಮ್ಮ ಅಂತಿಮ ಉಪದೇಶವನ್ನು ನೀಡಿದರು. ಕೀರ್ತನೆ ಮಾಡಿ ಅಂತ. ಅಲ್ಲಿದ್ದ ಭಕ್ತರು ತಕ್ಷಣವೇ ಹರಿನಾಮ ಸಂಕೀರ್ತನೆಯನ್ನು ಆರಂಭಿಸಿದರು. ಅವರು ಶಾಂತವಾಗಿ ತಮ್ಮ ಹಾಸಿಗೆಯ ಮೇಲೆ ಮಲಗಿ ನಿಧಾನವಾಗಿ ಮತ್ತು ಆಳವಾಗಿ ಉಸಿರಾಡುತ್ತಿದ್ದರು. ಅವರ ವಿನಂತಿಯ ಮೇರೆಗೆ ಒಬ್ಬ ಭಕ್ತರು ಗೋಪಾಲ್ಜಿ ಅವರ ಚಿತ್ರವನ್ನು ಅವರ ಕೈಯಲ್ಲಿ ಕೊಟ್ಟರು. ತಮ್ಮ ಆರಾಧ್ಯ ದೇವರಾದ ಗೋಪಾಲನ ಚಿತ್ರವನ್ನು ಅಪಾರ ಪ್ರೀತಿಯಿಂದ ನೋಡುತ್ತಾ ಗೌರಗೋವಿಂದ ಸ್ವಾಮಿಯವರು ಗೋಪಾಲ ಗೋಪಾಲ ಎಂದು ಉಚ್ಚರಿಸಿದರು. ನಂತರ ಅವರ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡವು ಮತ್ತು ಅವರು ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಂಡರು. ಒಬ್ಬ ಭಕ್ತನು ವೈದ್ಯರನ್ನು ಕರೆತರಲು ತಕ್ಷಣವೇ ಓಡಿ ಹೋದರು. ಕವಿರಾಜ್ ಡಾಕ್ಟರ್ DK ಬ್ರಹ್ಮ MD ಅವರನ್ನು MD ಅವರು ನೆನಪಿಸ್ಕೊಳ್ತಾರೆ. ಇವರು ಡಾಕ್ಟರ್ ಕವಿರಾಜ್ ಅಂತ. ಮತ್ತು ಅವ್ರು ಏನಂತ ನೆನಪು ಮಾಡ್ಕೊಳ್ತಾರೆ. ಸಂಧ್ಯಾ ಆರತಿಗೆ ಸ್ವಲ್ಪ ಮುಂಚೆ ಒಬ್ಬ ಭಕ್ತರು ನನ್ನ ಮನೆಗೆ ಬಂದು ಗೌರಗೋವಿಂದ ಸ್ವಾಮಿಯವರಿಗೆ ಉಸಿರಾಟದಲ್ಲಿ ಏನೋ ತೊಂದರೆ ಆಗಿದೆ, ನೀವು ಬಂದು ಅವರನ್ನು ನೋಡಬಹುದೇ ಎಂದು ಕೇಳಿದರು. ನಾನು ಅಲ್ಲಿಗೆ ಹೋದಾಗ ಮಹಾರಾಜರು ಮಲಗಿದ್ರು. ನನಗಿಂತ ಮೊದಲು ಕೆಲವು ವೈದ್ಯರು ಅಲ್ಲಿಗೆ ಬಂದಿದ್ದರು ಮತ್ತು ಮಹಾರಾಜರು ಈಗಾಗಲೇ ದೇಹತ್ಯಾಗ ಮಾಡಿದ್ದಾರೆ ಎಂದು ಹೇಳಿದರು. ಇನ್ನು ಕೆಲವರು ಅವರನ್ನು ಕೃಷ್ಣನಗರಕ್ಕೆ ಕರೆದುಕೊಂಡು ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಬೇಕು ಎಂದು ಹೇಳುತ್ತಿದ್ದರು. ಆಗ ಅವರ ನಾಡಿಯನ್ನು ನಾನು ಪರೀಕ್ಷಿಸಿದೆ. ಆಗ ಅವರು ಇನ್ನೂ ಜೀವಂತವಾಗಿದ್ದಾರೆ ಎಂದು ನನಗೆ ತಿಳಿಯಿತು. ನಾನು ಅವರಿಗೆ ಸ್ವಲ್ಪ ಕಾಯಿರಿ, ಇನ್ನೂ 12 ನಿಮಿಷಗಳ ಕಾಲ ನನಗೆ ಸಮಯ ಕೊಡಿ, ನಂತರ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕೋ ಬೇಡವೋ ನಾನು ಹೇಳುತ್ತೇನೆ ಎಂದು ಹೇಳಿದೆ. ಡಾಕ್ಟರ್ ಹೇಳ್ತಾ ಇದ್ದಾರೆ ಇದನ್ನು.
ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರೆ ಅವರಿಗೆ ಹೃದಯಾಘಾತವಾಗಿದೆ ಎಂದು ಭಾವಿಸಿ ವೈದ್ಯರು ಅವರ ಎದೆಯನ್ನು ಒತ್ತಿ ಕೃತಕವಾಗಿ ಹೃದಯವನ್ನು ಚಲಿಸುವಂತೆ ಮಾಡುವ ಪ್ರಯತ್ನ ಮಾಡುತ್ತಿದ್ದರು. ಆದರೆ ಅವರ ನಾಡಿಯನ್ನು ಪರೀಕ್ಷಿಸಿದಾಗ ಅವರ ದೇಹದಲ್ಲಿ ಯಾವುದೇ ತೊಂದರೆ ಇರಲಿಲ್ಲ. ಅವರ ನಾಡಿ ಅವರ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಎಂಬುದನ್ನು ಮಾತ್ರ ತೋರಿಸುತ್ತಿತ್ತು. ಆಯುರ್ವೇದ ಶಾಸ್ತ್ರದಲ್ಲಿ ರೋಗಿಯ ನಾಡಿಯನ್ನು ಪರೀಕ್ಷಿಸುವ ಮೂಲಕ ಅವರ ಆರೋಗ್ಯವನ್ನು ನಿರ್ಣಯಿಸುವ ವಿಧಾನವಿದೆ. ದೇಹದಲ್ಲಿ ಏನಾದರೂ ತೊಂದರೆ ಇದ್ದರೆ ನಾಡಿಯ ಮೂಲಕ ಅದನ್ನು ತಿಳಿದುಕೊಳ್ಬಹುದು. ಆದರೆ ಮಹಾರಾಜರ ವಿಷಯದಲ್ಲಿ ನನಗೆ ಯಾವುದೇ ತೊಂದರೆ ಕಂಡು ಬರಲಿಲ್ಲ. ಅವರ ನಾಡಿಯ ಪ್ರಕಾರವು ಸಾಮಾನ್ಯವಾಗಿತ್ತು. 2ನೇ ಅಥವಾ 3ನೇ ಬಾರಿ ಮಹಾರಾಜರ ನಾಡಿಯನ್ನು ಪರೀಕ್ಷಿಸಿದಾಗ ಅವರು ದೇಹವನ್ನು ತ್ಯಜಿಸಿದ್ದಾರೆ ಎಂದು ನನಗೆ ಸ್ಪಷ್ಟವಾಯಿತು. ಕೆಲವರು ಅವರಿಗೆ ಹೃದಯಾಘಾತವಾಗಿತ್ತು ಎಂದು ಹೇಳುತ್ತಾರೆ. ಆದರೆ ಸಾಮಾನ್ಯವಾಗಿ ಯಾರಾದರೂ ಹೃದಯಾಘಾತದಿಂದ ಮರಣ ಹೊಂದಿದ್ದರೆ ಅವರನ್ನು ಬಹಳಷ್ಟು ನೋವು ಅನುಭವಿಸುತ್ತಾರೆ ಅಲ್ವಾ. ಸಾಮಾನ್ಯವಾಗಿ ಅವರ ಹೃದಯವು ದುರ್ಬಲವಾಗಿರುವ ಹಿಂದಿನ ವೈದ್ಯಕೀಯ ಇತಿಹಾಸವೂ ಇರುತ್ತದೆ. ಆದರೆ ಮಹಾರಾಜರ ವಿಷಯದಲ್ಲಿ ಎರಡೂ ವಿಷಯಗಳು ಇರಲಿಲ್ಲ. ಮಹಾರಾಜರ ದೇಹದಲ್ಲಿ ಅಷ್ಟಸಾತ್ವಿಕ ವಿಕಾರ ಎಂಬ ಭಕ್ತಿಯ ಪರಮಾನಂದ ಸ್ಥಿತಿಯಲ್ಲಿ ಉಂಟಾಗುವ ಲಕ್ಷಣಗಳು ಕಂಡುಬಂದವು. ಈ ವಿಕಾರಗಳಲ್ಲಿ ಒಂದು ಎಂದರೆ ವ್ಯಕ್ತಿಗೆ ಇನ್ನು ಮುಂದೆ ಈ ಭೌತಿಕ ಲೋಕದಲ್ಲಿ ಇರಲು ಇಷ್ಟವಾಗುವುದಿಲ್ಲ. ಅವರು ತಮ್ಮ ಆಧ್ಯಾತ್ಮಿಕ ಧಾಮಕ್ಕೆ ಶ್ರೀಕೃಷ್ಣನ ಬಳಿಗೆ ಮರಳಿ ಹೋಗಲು ಬಯಸುತ್ತಾರೆ. ಮಹಾರಾಜರ ದೇಹದಲ್ಲಿ ಯಾವುದೇ ಅಂಗವೂ ವಿಫಲವಾಗಿರಲಿಲ್ಲ. ಅವರು ಕೇವಲ ದೇಹವನ್ನು ತ್ಯಜಿಸಿದರು. ಇದರ ಬಗ್ಗೆ ನನಗೆ 100ಕ್ಕೆ 100 ಖಚಿತವಾಗಿದೆ. ನಾನು ಈ ರೀತಿಯ ಮರಣವನ್ನು ನನ್ನ ಜೀವನದಲ್ಲಿ ಹಿಂದೆಂದೂ ನೋಡಿರಲಿಲ್ಲ ಅಂತ ಡಾಕ್ಟರ್ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಸೊ ಘನಶ್ಯಾಮಗಿರಿಯವರು ನೆನೆಸ್ಕೊಳ್ತಾ ಇದ್ದಾರೆ. ಗುರುದೇವರು ನನಗೆ ಹೇಳ್ತಾ ಇದ್ರು, ಗೋಪಾಲನು ಯಾವಾಗಲೂ ಸಂಕೀರ್ತನೆಯನ್ನು ಕೇಳಲು ಬಹಳ ಉತ್ಸುಕನಾಗಿರ್ತಾನೆ. ಅವನು ನಾಮ ಸಂಕೀರ್ತನೆಯನ್ನು ಕೇಳೋದಕ್ಕಾಗಿ ಅವನು ವೃಂದಾವನದಿಂದ ಇಷ್ಟು ದೂರ ಬಂದಿದ್ದಾನೆ. ಅವನು ಊಟ ಮಾಡಲು ಇಲ್ಲಿಗೆ ಬಂದಿಲ್ಲ. ಅವನಿಗೆ ಯಾವುದೇ ಕೊರತೆ ಇಲ್ಲ. ಅವನು ಕೇವಲ ನಾಮವನ್ನು ಕೇಳುವುದಕ್ಕಾಗಿಯೇ ಇಲ್ಲಿ ಬಂದಿದ್ದಾನೆ. ಗೋಪಾಲನು ನಾಮಪ್ರಿಯ ಠಾಕೂರ. ಭಗವಂತನು ನಾಮವನ್ನು ಕೇಳಲು ಯಾವಾಗಲೂ ಉತ್ಸುಕನಾಗಿರುತ್ತಾನೆ. ಗುರುದೇವರು ಗೋಪಾಲನ ಈ ಬಯಕೆಯನ್ನು ಈಡೇರಿಸಿದ್ದಾರೆ. ಈಗ ನಾನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇನೆ. ಬೆಳಗ್ಗಿನಿಂದ ರಾತ್ರಿಯವರೆಗೂ ಗೋಪಾಲನಿಗಾಗಿ ನಿರಂತರವಾಗಿ ಕೀರ್ತನೆ ಮತ್ತು ಭಜನೆಗಳು ನಡೆಯುತ್ತಲೇ ಇರುತ್ತವೆ. ಪ್ರಪಂಚದ ಎಲ್ಲೆಡೆಯಿಂದಲೂ ಅನೇಕ ಭಕ್ತರು ಇಲ್ಲಿಗೆ ಬರುತ್ತಿದ್ದಾರೆ. ಗುರುದೇವರು ಗೋಪಾಲನ ಬಯಕೆಯನ್ನು ಹೇಗೆ ಈಡೇರಿಸಿದ್ದಾರೆ ಎಂಬುದನ್ನು ನೋಡಿ ನನಗೆ ತುಂಬ ಸಂತೋಷವಾಗುತ್ತಿದೆ. 1991 ಮಾರ್ಚ್ 18ರಂದು ಗೌರಗೋವಿಂದ ಸ್ವಾಮಿಯವರು ತಮ್ಮ ಕೆಲವು ಪಾಶ್ಚಾತ್ಯ ಶಿಷ್ಯರನ್ನು ಗದಗಿರಿಗೆ ಕರೆದುಕೊಂಡು ಬಂದು ಗೋಪಾಲನ ಕುರಿತು ಕೆಲವು ಮಾತುಗಳನ್ನು ಹೇಳಿದರು. ಇದನ್ನು ಘನಶ್ಯಾಮಗಿರಿಯವರು ನೆನೆಸ್ಕೊಳ್ತಾ ಇದ್ದಾರೆ. ಗೌರಗೋವಿಂದ ಸ್ವಾಮಿಯವರು ತಮ್ಮ ಫಾರಿನ್ ಡಿವೋಟೀಸ್ ಶಿಷ್ಯಂದ್ರೆ ಏನಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಗದಗಿರಿಗೆ. ಅವರನ್ನೆಲ್ಲ ಕೂರಿಸಿ ಅಲ್ಲಿ ಗೋಪಾಲನ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳ್ತಾನೆ. ಏನಂತ ಹೇಳ್ತಾರೆ ಅಂದರೆ, ನನ್ನ ಬಾಲ್ಯದಿಂದಲೂ ಈ ವಿಗ್ರಹವು ನನಗೆ ಹೃದಯದಲ್ಲಿ ನೆಲೆಸಿದೆ. ನಾನು ಎಲ್ಲೆಡೆ ನೋಡಿದರೂ ನನಗೆ ಅವನೇ ಕಾಣಿಸುತ್ತಾನೆ. ನನ್ನ ಬಾಲ್ಯದ ಬಹುಪಾಲು ಸಮಯವನ್ನು ನಾನು ಇಲ್ಲಿಯೇ ಕಳೆದಿದ್ದೇನೆ. ಈಗ ನನಗೆ 62 ವರ್ಷ ವಯಸ್ಸಾಗಿದೆ. ನಾನು ಯಾವ ದಿನ ಬೇಕಾದರೂ ಈ ದೇಹವನ್ನು ತ್ಯಜಿಸಬಹುದು, ಮರಣ ಹೊಂದಬಹುದು. ಗೋಪಾಲನ ಈ ಸ್ಥಳದಲ್ಲಿ ಏನಾದರೂ ನಿರ್ಮಾಣವಾಗಬೇಕು ಎಂಬುದು ನನ್ನ ಬಯಕೆ. ಅದು ನನಗೆ ಸಂತೋಷ ನೀಡುತ್ತದೆ ಅಂತ ತನ್ನ ಶಿಷ್ಯಂದರಿಗೆ ಹೇಳ್ತಾರೆ. ಸೊ ಈ ಒಂದು ಇನ್ಸ್ಟ್ರಕ್ಷನ್ನೊಂದಿಗೆ 5ನೇ ಅಧ್ಯಾಯ ಮುಕ್ತಾಯವಾಯಿತು. ಸೊ ಇವಾಗ ಗಿರಿ ಕುಟುಂಬದ ಒಂದು ವಂಶಸ್ಥರ ಹೆಸರುಗಳು, ಏಕೆಂದರೆ ನಾವು ಎಷ್ಟೊಂದು ಮೊದಲನೇ ಚಾಪ್ಟರಿಂದ ಲಾಸ್ಟ್ ಚಾಪ್ಟರ್ವರೆಗೂ ಎಷ್ಟೊಂದು ಹೆಸರುಗಳು ಬಂದರು ಗಿರಿ ಕುಟುಂಬದ ಬಗ್ಗೆ. ಸೊ ಇವಾಗ ಹಾಗೆ ಗಿರಿ ಕುಟುಂಬದವರ ಒಂದು ವಂಶಾವಳಿಯ ಬಗ್ಗೆ ಅವರು ಹೇಗೆ ಗೋಪಾಲನನ್ನು ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರಿಸ್ಕೊಂಡು ಬಂದರು, ಯಾರಿಗೆ ಹಸ್ತಾಂತರಿಸ್ಕೊಂಡು ಬಂದರು. ಸೊ ಇದನ್ನು ಹಾಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ಇಲ್ಲಿ ಏನು ಕೊಟ್ಟಿದ್ದಾರೋ ಡೇಟ್ಗಳು ಇಸ್ವಿಗಳನ್ನು ಕೊಟ್ಟಿದ್ದಾರೆ.
ಅಂದರೆ ಸಾರಿ, ಅಲ್ಲಿ ಗಿರಿ ಕುಟುಂಬದವರ ಜನನ ಮತ್ತು ಮರಣ ಹೇಗಾಯಿತು, ಆ ಒಂದು ಇಯರ್ ಏನು ಕೊಟ್ಟಿದ್ದಾರೋ, ಇದಕ್ಕೆ ಯಾವುದೇ ರೀತಿ ದಾಖಲೆಗಳು ಇಲ್ಲ. ಇದು ಯಾವುದೇ ರೀತಿ ನಿಖರವಾದಂಥ ದಾಖಲೆಗಳು ಇಲ್ಲ. ಅಲ್ಲಿನ ಸ್ಥಳೀಯರನ್ನು ವಿಚಾರಿಸಿ ಮತ್ತು ಅಲ್ಲಿ ಗಿರಿ ಕುಟುಂಬದವರ ಸದಸ್ಯರೊಂದಿಗೆ ಸಂದರ್ಶನಗಳನ್ನು ಮಾಡಿ ಈ ಒಂದು ಡೇಟ್ಗಳೇನಿದೆಯೋ ಇದನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಈ ಗದಗಿರಿಯವರು 1995ರಲ್ಲಿ ಗದಗಿರಿ ಗ್ರಾಮವನ್ನು ಸ್ಥಾಪನೆ ಮಾಡ್ತಾರೆ ಗದಗಿರಿಯವರು. ಅನಂತರ ಅವರ ಮಗ ಗೋಪಾಲ್ ಗಿರಿಯವರು 1721ರಲ್ಲಿ ಅವರ ಜನನ ಆಗುತ್ತೆ. 1805ರಲ್ಲಿ ಅವರು ಈ ಲೋಕವನ್ನು ತ್ಯಜಿಸ್ತಾರೆ. ನಂತರ ಗೋಪಾಲ್ ಗಿರಿಯವರ ಮಗ ದೀನಬಂಧು ಗಿರಿ ಅವರಿಗೆ ಗೋಪಾಲನ ಡಿಟಿಯು ಹಸ್ತಾಂತರ ಆಗುತ್ತೆ. ಅವರು 1745ರಲ್ಲಿ ಜನನ ಆಗುತ್ತೆ. 1830ರಲ್ಲಿ ಅವರು ದೇಹತ್ಯಾಗವನ್ನು ಮಾಡಿ ಗೋಪಾಲನ ಒಂದು ಹಸ್ತಾಂತರ ಯಾರಿಗಾಗುತ್ತೆ, ಅವರ ಮಗ ಅಭಿರಾಮ್ ಗಿರಿಯವರಿಗೆ ಆಗುತ್ತೆ. ಅಭಿರಾಮ್ ಗಿರಿಯವರ ಜನನ 1770ರಿಂದ ಹಿಡಿದು 1860ರಲ್ಲಿ ಅವರು ದೇಹತ್ಯಾಗವನ್ನು ಮಾಡಿ ಗೋಪಾಲನ ಒಂದು ಹಸ್ತಾಂತರ ಯಾರಿಗಾಗುತ್ತೆ, ಭಗವತ್ ಚರಣ್ ಗಿರಿ ಅವರಿಗೆ ಆಗುತ್ತೆ. ಭಗವತ್ ಚರಣ್ ಗಿರಿ ಅವರು 1795 ಅವರ ಜನನ 1877ರಲ್ಲಿ ಅವರು ದೇಹತ್ಯಾಗವನ್ನು ಮಾಡಿ ಅವರ ಮಗ ಭಿಖಾರಿ ಗಿರಿಯವರಿಗೆ ಹಸ್ತಾಂತರ ಮಾಡ್ತಾರೆ. 1825ರಿಂದ 1908ರವರೆಗೆ ಅವರು ಬೌರಿಗಿರಿಯವರು ಗೋಪಾಲನಿಗೆ ಸೇವೆಯನ್ನು ಮಾಡ್ತಾರೆ. ನಂತರ ಗೋವಿಂದಗಿರಿ ಅವರ ಮಗ ಗೋವಿಂದಗಿರಿಯವರಿಗೆ ಗೋಪಾಲನ ಹಸ್ತಾಂತರ ಮಾಡ್ತಾರೆ. 1845ರಿಂದ 1933ರವರೆಗೆ ಗೋಪಾಲನ ಸೇವೆಯನ್ನು ಮಾಡ್ತಾರೆ. ನಂತರ ಅವರ ಮಗ ಬೌರಿಗಿರಿ ಅವರಿಗೆ ಹಸ್ತಾಂತರವನ್ನು ಮಾಡ್ತಾರೆ. 1870ರಿಂದ 1939ರವರೆಗೆ ಅವರು ಗೋಪಾಲನ ಒಂದು ಹಾರೈಕೆಯನ್ನು ಮಾಡ್ತಾರೆ. ಬೌರಿಗಿರಿಯ ನಂತರ ಗೋಪಿನಾಥ್ ಗಿರಿಯವರು ವಹಿಸ್ಕೊಳ್ತಾರೆ. ನಂತರ ಗೋಪಿನಾಥ್ ಗಿರಿಯ ನಂತರ ಅವರ ಮಗನಾದಂಥ ಘನಶ್ಯಾಮ ಗಿರಿಯವರಿಗೆ ವಹಿಸ್ಕೊಳ್ತಾರೆ. ನಂತರ ಘನಶ್ಯಾಮ ಗಿರಿಯವರು ಅವರ ಸೋದರನಾದಂತಹ ಶ್ರೀಲ ಗೌರಗೋವಿಂದ ಸ್ವಾಮಿ ಮಹಾರಾಜರಿಗೆ ವಹಿಸ್ಕೊಳ್ತಾರೆ. ಸೊ ಇವತ್ತಿನವರೆಗೂ ಗೌರಗೋವಿಂದ ಸ್ವಾಮಿ ಅವರು ಇಸ್ಕಾನ್ಗೆ ಗೋಪಾಲ್ಜಿ ಅವರನ್ನ ದಾಖಲು ಮಾಡ್ತಾರೆ. ಸೊ ಇವತ್ತಿನವರೆಗೂ ಇಸ್ಕಾನ್ ಡಿವೋಟೀಸ್ ಏನಿದ್ದಾರೆ ಗೋಪಾಲನ ಸೇವೆಯನ್ನು ಹಾಗೆ ಮುಂದುವರಿಸ್ತಾ ಇದ್ದಾರೆ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವರೊಂದಿಗೆ ಜಯ. ನಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜಯ.